ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮನಗಳನ್ನ ಸಲ್ಲಿಸ್ತಾ ನಾನು ಈ ಯೋಗಿಯ ಆತ್ಮಕತೆ ಮುಂದುವರೆದ ಭಾಗವನ್ನ ನಾವು ಇವತ್ತು ಗಮನಿಸ್ತಾ ಹೋಗೋಣ. ಹಿಂದಿನ ಭಾಗದಲ್ಲಿ ಒಬ್ಬ ನಿದ್ರಿಸದ ಸಂತ ಹಾಗೂ ಯುಕ್ತೇಶ್ವರರಿಗೆ ಆದಂತ ಒಂದು ವಿಶ್ವ ದರ್ಶನವನ್ನ ನಾವು ಗಮನಿಸಿದ್ದು. ಈ ಮುಂದಿನ ಭಾಗದಲ್ಲಿ ಬಂದ್ರೆ ಒಂದು ಹೂಕೋಸಿನ ಕಳವು ಅಂತ ಆಗುತ್ತೆ. ಆಶ್ರಮದಲ್ಲಿ ಹೇಗಿರುತ್ತೆ ಬದುಕು ಅಂದ್ರೆ, ಹಿಂದಿನ ಗುರುಕುಲ ಪದ್ಧತಿಯನ್ನ ನಾವೆಲ್ಲರೂ ಕೇಳಿದೀವಿ. ವಿದ್ಯಾರ್ಥಿಗಳೇ ತಮ್ಮೆಲ್ಲ ಕೆಲಸಗಳ ಜೊತೆಗೆ ವ್ಯವಸಾಯ ಇವೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಯೋಗಾನಂದರು ಕೂಡ ತುಂಬಾ ಪ್ರೀತಿಯಿಂದ ಆಸಕ್ತಿಯಿಂದ 6 ಹೂಕೋಸುಗಳನ್ನ ಬೆಳೆದಿರ್ತಾರೆ. ಎಷ್ಟು ಅಂದ್ರೆ ಒಂದು ಮಗುವನ್ನ ತಾಯಿ ಹೇಗೆ ತುಂಬಾ ಎಚ್ಚರಿಕೆಯಿಂದ ಅದನ್ನ ಕಾಪಾಡಿರ್ತಾಳೆ, ಹಾಗೆ ಆ ಹೂಕೋಸುಗಳನ್ನ ಬೆಳೆದು ಗುರುಗಳ ಹತ್ರ ತಂದು ತುಂಬಾ ಹೆಮ್ಮೆಯಿಂದ ತಂದು ತೋರಿಸ್ತಾರೆ. ಅವರು ಕೂಡ ಸಂತೋಷ ಪಟ್ಟು ಧನ್ಯವಾದ, ನಾಳೆ ವಿಶೇಷವಾದ ಒಂದು ಅಡಿಗೆಗೆ ಅದನ್ನ ಬಳಸೋಣ, ನಿನ್ ರೂಮಿನಲ್ಲೇ ಇಟ್ಟಿರು ಅಂತ ಹೇಳ್ತಾರೆ. ಸರಿ, ಇವರು ಅದನ್ನ ಇಟ್ಟು ಬರ್ತಾರೆ. ಬಂದ ನಂತರ ಶಿಷ್ಯರೊಡಗೂಡಿ ಯುಕ್ತೇಶ್ವರರು ಸಾಗರದ ಕಡೆ, ಸಮುದ್ರ ತೀರದ ಕಡೆ ಸ್ವಲ್ಪ ಅಡ್ಡಾಡ್ಕೊಂಡ್ ಬರೋಣ ಅಂತ ಹೋಗ್ತಾರೆ. ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ, ಮುಕುಂದ ನೀನು ಬಾಗ್ಲನ್ನ ಭದ್ರಪಡಿಸಿ ಬಂದಿದೀಯಾ, ಬೀಗ ಹಾಕ್ ಬಂದಿದೀಯಾ ಅಂತ ಕೇಳ್ತಾರೆ. ಇರ್ಬಹುದು, ಹಾಕಿದೀನಿ ಅನ್ಸುತ್ತೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹಾಕಿಲ್ಲ ಅನ್ನೋದು ಯುಕ್ತೇಶ್ವರರಿಗೆ ಗೊತ್ತಾಗಿತ್ತು ಅವ್ರಿಗೆ ನೋಡಿದ ತಕ್ಷಣ. ಹಾಗೇನೆ ಅಲ್ಲಿ ನೋಡ್ತಾ ನೋಡ್ತಾ ಅವ್ರಿಗೆ ಒಬ್ಬ ವ್ಯಕ್ತಿ, ಈಗ ಅಲ್ಲಿ ಗಮನಿಸೋ ವ್ಯಕ್ತಿಯನ್ನ ಅಂತ ಹೇಳ್ತಾರೆ. ಆ ವ್ಯಕ್ತಿ ಹೇಗೆ ಅಂದ್ರೆ ಅಡ್ಡಾದಿದ್ದಿ ಹೇಗೇಗೋ ಕಾಲ್ ಹಾಕ್ತಾ, ವಿಚಿತ್ರವಾಗಿ ಕೈ ಹೇಗೋ ಬೀಸ್ತಾ, ಕಾಲ್ ಹೇಗೋ ಹಾಕ್ತಾ ವಿಚಿತ್ರವಾಗಿ ಹೋಗ್ತಾ ಇರ್ತಾನೆ. ಅವನ್ ನೋಡಿ ಈಗ ಏನ್ ಮಾಡ್ತಾನೆ ಅನ್ನೋದನ್ನ ಹೇಳ್ತಾರೆ. ಹಾಗೂ ಒಂದು ಸಂದೇಶವನ್ನು ಕೊಡ್ತಾರ ಅಲ್ಲಿ, ನೀನು ಈ ಕೆಲಸವನ್ನ ಬೀಗ ಹಾಕೋದನ್ನ ಮರ್ತೆ ಅಲ್ವಾ, ಆದ್ರಿಂದ ಐಹಿಕ ವಿಷಯಗಳನ್ನ ಅಲಕ್ಷ್ಯದಿಂದ ಕಾಣಕ್ಕೆ ಭಗವಂತನ ಚಿಂತನೆಯನ್ನ ಕಾರಣವನ್ನಾಗಿ ಮಾಡಿಕೊಳ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನಾನ್ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇನ್ನೊಂದ್ ಕೆಲ್ಸವನ್ನ ಮಿಸ್ ಮಾಡ್ಬಾರ್ದು ನಾವು. ಅದರ ಜೊತೆ ಇದು ಆಗ್ಬೇಕು, ಆ ಕೆಲಸವನ್ನು ಅಷ್ಟೇ ಜವಾಬ್ದಾರಿಯಿಂದ ನಾವು ಮಾಡ್ಬೇಕಾಗುತ್ತೆ ಅನ್ನೋ ಕಿವಿ ಮಾತನ್ನ ಹೇಳ್ತಾರೆ. ಅದು ಯೋಗಾನಂದರಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿನ ಎಲ್ಲರಿಗೂ ಕೂಡ ಇದು ಅನ್ವಯಿಸ್ತಕ್ಕಂತ ಮಾತು. ಹಾಗೆ ಆ ರೈತ ಹೋಗ್ತಾ ಇರ್ತಾನೆ, ಇನ್ನೇನ್ ನೋಡು ವಾಪಸ್ ಬರ್ತಾನೆ ಅವನು ಅಂತ ಹೇಳ್ತಾರೆ. ಹಿಂಗ್ ಹೋಗ್ತಾ ಇದ್ದರು ತಕ್ಷಣ ಹಿಂಗೆ ವಾಪಸ್ ತಿರುಗಿ ಆಶ್ರಮದ ಕಡೆಗೆ ಬಂದು ನಿಧಾನವಾಗಿ ಹೋಗಿ ಆಶ್ರಮದ ಬಾಗಿಲು ಓಪನ್ ಇರುತ್ತಲ್ಲ ಅದನ್ನ ಹಿಗ್ತಾಗದು ಹೋಗಿ ಒಂದು ಹೂಕೋಸನ್ನ ಎತ್ಕೊಂಡು ಹೊರಗಡೆ ಹೋಗ್ತಾರೆ. ಯೋಗನಂದ್ರು ಓಡ್ಲಿಕ್ಕೆ ಪ್ರಯತ್ನಿಸ್ತಾರೆ, ಹೋಗಿ ಕಳ್ಳನನ್ನ ಹಿಡಿಬೇಕು ಅಂತ ಹೇಳಿ. ಆದ್ರೆ ಯುಕ್ತೇಶ್ವರರು ಬೇಡ ಅಂತ ಹೇಳಿ ಅವರನ್ನ ನಿಲ್ಲಿಸ್ತಾರೆ. ಅದನ್ನ ನಿಲ್ಸಿ ಆ ದುರ್ದೈವಿ ಮರುಳ ಒಂದ್ ಹೂಕೋಸಿಗಾಗ ಆಸೆ ಪಟ್ಟಿದ್ದ. ಅದು ಯುಕ್ತೇಶ್ವರರಿಗೆ ಮೊದ್ಲೇ ಗೊತ್ತಾಗಿತ್ತು, ಆ ರೈತನ ಮನಸ್ಸಿನಲ್ಲಿ ಹೂಕೋಸು ಬೇಕು ಅನ್ನೋ ಆಸೆ ಇದೆ ಅಂತ. ಅದನ್ನ ಅವನ್ ತೆಗೊಳ್ಲಿಕ್ಕೆ ನಾನ್ ಕೂಡ ಮಾನಸಿಕವಾಗಿ ಒಪ್ಪಿಗೆ ಕೊಟ್ಟೆ. 6 ಹೂಕೋಸುಗಳಲ್ಲಿ ಒಂದ್ ಹೂಕೋಸ್ ಅಷ್ಟೇ ಅಲ್ವಾ ಅವ್ನ್ ಬಯಸಿದ್ದು ಅಂತ. ನೋಡಿ ಆತ್ಮೀಯರೇ, ಇದೆಲ್ಲ ಬದುಕಿನ ಎಲ್ಲಾ ಜನರಿಗೂ, ಜಗತ್ತಿನ ಎಲ್ಲ ಜನರಿಗೂ ಅನ್ವಯಿಸುತ್ತೆ. ನಮ್ಮ ಹತ್ರ ಹೆಚ್ಚಾಗಿದ್ದು ಅದು ಉಳಿದಿದ್ರೆ, ನಮ್ಮ ಅವಶ್ಯಕತೆಯನ್ನು ಮೀರಿದ್ರೆ, ಅಂತಹ ಅವಶ್ಯಕತೆ ಇರೋರ್ಗೆ ನಾವು ಅದನ್ನ ಸಹಾಯ ಮಾಡಬಹುದು ಅನ್ನೋದನ್ನ ಯುಕ್ತೇಶ್ವರರು ಹೇಳ್ತಾರೆ. ನೋಡಿ, ಯುಕ್ತೇಶ್ವರರ ನಡೆನೆ ಹೀಗೆ, ಹೇಗೆ ನಮಗೆ ಮಾದರಿಯಾಗಿ ಮಾರ್ಗದರ್ಶಕವಾಗಿ ತಗೋಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನಾನು ಕೂಡ ಹಾಗೆ ಚಿಂತಿಸಿದೆ. ಇಲ್ಲಿ ಯುಕ್ತೇಶ್ವರಿಗೆ ಮನಸ್ಸು ಮಾಡಿದ್ರೆ ಅದನ್ನ ತಗೊಳದಾಗ ತಡೆಯೋ ಶಕ್ತಿನೂ ಇತ್ತು. ಆದ್ರೆ ಅಂತ ಆಸೆ ಪಟ್ಟಾಗ ಅವ್ರು ಕೊಡ್ಬೋದು ಅಂತ ಹೇಳಿ ಕೊಟ್ಟಿರ್ತಾರೆ. ಹೀಗೆ ಇಂಥದನ್ನ ನೀನು ಕೂಡ ಮುಂದೆ ಅರ್ಥ ಮಾಡ್ಕೊಳ್ತೀಯ. ಅದಲ್ದನೆ ಈ ಪ್ರಪಂಚದಲ್ಲಿ ತಂತ್ರಜ್ಞಾನದಲ್ಲಿ ಹೀಗೆ ಕೆಲಸ ಮಾಡ್ತಕ್ಕಂತಹ, ನೋಡ ಅವನ ಮನಸ್ಸಲ್ಲಿ ಇದ್ದಿದ್ದು ನನ್ನ ಮನಸ್ಸಿಗೆ ಗೊತ್ತಾಗಿ ನಾನು ಅದಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥದ್ದು, ಹೀಗೆ ಜನ ನಂಬದ ರೀತಿಯಲ್ಲಿ ಬರ್ತಕ್ಕಂಥ ಟೆಕ್ನಾಲಜಿ ಮುಂದೆ ಬರುತ್ತೆ ಅನ್ನೋದನ್ನ ಗುರುಗಳು ಅವತ್ತು ಹೇಳಿರ್ತಾರೆ. ಯೋಗಾನಂದರು ಅದನ್ನ ರೇಡಿಯೋ ಕಂಡುಹಿಡಿದಂತ ಸಮಯದಲ್ಲಿ ಗುರುಗಳನ್ನ ಸ್ಮರಿಸ್ಕೊಳ್ತಾರೆ. ಹೌದಲ್ಲ, ಆ ತರಂಗಗಳ ಮೂಲಕನೇ ಧ್ವನಿಗಳು ಹೇಗ್ ತಲುಪುತ್ತೆ, ಇದೆಲ್ಲ ಕೂಡ ಇವತ್ತಿಗೂ ಕೂಡ ನಮಗೆ ಪವಾಡ ಅನ್ಸುತ್ತೆ. ನಮ್ಗೆ ಇವಾಗ ಎಲ್ಲಾ ಬಂದಿರೋದ್ರಿಂದ ಅದರಲ್ಲಿ ಟೆಕ್ನಾಲಜಿ ಗೊತ್ತು, ಸೈಂಟಿಫಿಕ್ ಆಗಿ ಹೀಗೆ ಆಗುತ್ತೆ ಅಂತ ಗೊತ್ತು, ಅಷ್ಟು ಕುತೂಹಲ ನಮಗ್ ಉಳಿದಿಲ್ಲ. ಬಂದಂತ ಪ್ರಾರಂಭದಲ್ಲಿ ಇದನ್ನ ಗಮನಿಸಿ, ವಿಮಾನ ಆಗಿರ್ಬೋದು, ಒಂದು ರೈಲು ಓಡ್ತಕ್ಕಂಥದ್ದು ಇರ್ಬೋದು, ಈ ಮೊಬೈಲು
ಈ ಕಂಪ್ಯೂಟರ್ ಇವೆಲ್ಲ ಟೆಕ್ನಾಲಜಿ ಹೇಗೆ ಅಂಗೈನಲ್ಲೇ ಹೇಗೆ ತೆರ್ಕೊಳ್ತಾ ಇದೆ, ಇವೆಲ್ಲ ಕೂಡ ಹೀಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ. ಹಾಗೆ ಈ ರೇಡಿಯೋದ ಒಂದು ವಿಚಾರವನ್ನ ಅದು ಹೇಗೆ ವರ್ಕ್ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದೆ ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಮನಸ್ಸು ಪ್ರಶಾಂತವಾಗಿದ್ದಂತ ಕ್ಷಣಗಳಲ್ಲಿ ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಉದಿಸ್ತಕ್ಕಂತ ಅಂತ ಪ್ರೇರಣೆಯೇ ಮುಖ್ಯ ದಿಗ್ದರ್ಶನ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ಕೆಲಸ ಮಾಡುತ್ತೆ. ಆಲೋಚನೆಗಳನ್ನ ಕರಾರುವಕ್ಕಾಗಿ ಬೇರೊಬ್ಬನಿಗೆ ವರ್ಗಾಯಿಸ್ಬೋದು. ಇವಾಗ ಆಗ್ತಾ ಇರ್ತಕ್ಕಂತಹ ಟೆಲಿಪತಿ ಇರ್ಬೋದು, ಅನೇಕ ಹಿಪ್ನೋಸಿಸ್ ಇವೆಲ್ಲ ಕೂಡ ಇದೇ ಕೆಲಸವನ್ನ ಇಲ್ಲಿ ಮಾಡ್ತಾ ಹೋಗುತ್ತೆ. ಹಾಗೆ ಬ್ರಹ್ಮಾಂಡದಲ್ಲಿ ಎಲ್ಲ ಭಾವನೆಗಳು ಕೂಡ ನಿರಂತರವಾಗಿ ಸ್ಪಂದಿಸ್ತಾ ಇರುತ್ತೆ. ಚಿತ್ತೈಕಾಗ್ರತೆಯಿಂದ ಒಬ್ಬ ಸಿದ್ಧ ಪುರುಷ ಬದುಕಿರುವ ಹಾಗೂ ಸತ್ತಂತ ವ್ಯಕ್ತಿಯ ಭಾವನೆಗಳನ್ನ ಪತ್ತೆ ಹಚ್ಚಬಹುದು. ಏಕೆಂದ್ರೆ ಭಾವನೆಗಳು ವೈಯಕ್ತಿಕ ಅಲ್ಲ, ಅವು ಸಾರ್ವತ್ರಿಕವಾಗಿರ್ತಕ್ಕಂಥವೇ ಹೊರತು ಸತ್ಯವನ್ನ ಸೃಷ್ಟಿಸ್ಲಿಕ್ ಸಾಧ್ಯ ಇಲ್ಲ. ಅದನ್ನ ಕಾಣ್ಬೋದಷ್ಟೇ. ಸತ್ಯ ನಮ್ ಕಣ್ಮುಂದೆ ಇರುತ್ತೆ, ನಾವೇನ್ ಸೃಷ್ಟಿ ಮಾಡಲ್ಲ. ನಾವ್ ಅದನ್ನ ನೋಡ್ಬೋದು, ನಾವ್ ಆ ರೀತಿ ನಡ್ಕೋಬಹುದು ಅಷ್ಟೇ ಅನ್ನೋದನ್ನ ಹೇಳ್ತಾರೆ. ಅದರಿಂದ ಸತ್ಯದ ದಾರಿ ನಾವ್ಯಾರು ಸೃಷ್ಟಿ ಮಾಡ್ತಾ ಇಲ್ಲ, ಇಲ್ಲಿ ಆ ದಾರಿನಲ್ಲಿ ನಡಿಬೇಕಷ್ಟೇ. ಹೀಗೇನೆ ಅದು ಹೇಗೆ ಅಂತರ್ವಾಣಿಯ ಮೂಲಕ ಅದು ಬದುಕಲ್ಲಿ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಹೀಗೆ ಆಶ್ರಮದಲ್ಲಿ ಒಂದು ಸೀಮೆ ಎಣ್ಣೆಯ ದೀಪ ಕಾಣೆಯಾಗುತ್ತೆ. ಆಗ ಶಿಷ್ಯರು ನಾನು ಅಲ್ಲಿ ಇಟ್ಟಿದ್ದೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ನಾನು ನೋಡಿದ್ದೆ ಅಂತ ಹೇಳ್ತಾರೆ. ಹಾಗಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಯೋಗಾನಂದರ ಮನಸ್ಸಲ್ಲಿ ಬರುತ್ತೆ, ನನ್ನ ಗುರುಗಳಿಗೆ ಅತೀಂದ್ರಿಯ ಶಕ್ತಿ ಇದೆ ಅಲ್ವಾ, ಕಂಡು ಹಿಡಿತಾರೆ. ಅದಕ್ಕೆ ಯಾಕೆ ಇಷ್ಟ ತಲೆ ಕೆಡಿಸ್ಕೋಬೇಕು ನಾವು ಅನ್ನೋ ರೀತಿ ಒಂದು ಸಣ್ಣ ಎಳೆ ಮನಸ್ಸಲ್ಲಿ ಬಂದು ಹೋಗುತ್ತೆ. ಆಗ ಯುಕ್ತೇಶ್ವರರು ಹೇಳ್ತಾರೆ, ನಾನು ಭವಿಷ್ಯ ನುಡಿಯುವವನಲ್ಲ ಅಂತ ಹೇಳಿ, ಹಾಗೇನೆ ನಾನ್ ಪತ್ತೇದಾರಿ ಕೂಡ ಅಲ್ಲ. ನಮಗೆ ಶಕ್ತಿ ಇದೆ ಅಂತ ಹೇಳಿ ಸಣ್ಣ ಸಣ್ಣ ವಿಚಾರಗಳಿಗೆ ಅದನ್ನ ಬಳಸಿದ್ರೆ ಅದು ಜೀವನದ ಗುರಿ ಅಲ್ಲ. ಸಾಧು ಸಂತರಿರ್ಬಹುದು, ದೇವರಿರ್ಬಹುದು. ಈಗ ನೋಡಿ, ದೇವ್ರು ಸಹಾಯ ಮಾಡ್ತಾನೆ ಅಂತ ಹೇಳಿ ಮನುಷ್ಯರ ಬದುಕಿನಲ್ಲಿ ಸದಾ ಸಂತೋಷನೇ ಇದ್ರೆ ಆ ಬದುಕಿಗೆ ಅರ್ಥ ಇರಲ್ಲ. ನೋವಿ ಸಂತೋಷದ ಒಂದು ಮಹಿಮೆ, ಸಂತೋಷದ ಒಂದು ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಕಷ್ಟ ಗೊತ್ತಿರ್ಬೇಕು. ಇವತ್ತಿನ ಮಕ್ಳು ಹಾಗೆ ಆಗಿದೆ, ಅವ್ರಿಗೆ ಕಷ್ಟ ಅನ್ನೋದೇ ಗೊತ್ತಿಲ್ಲ. ಎಲ್ಲವೂ ಕೇಳಿದ ತಕ್ಷಣ ಆರಾಮಾಗಿ ಸಿಗ್ತಿದೆ, ಅದರಿಂದ ಅವ್ರಿಗೆ ಬದುಕಿನ ಅರ್ಥ ಗೊತ್ತಾಗ್ತಾ ಇಲ್ಲ. ಮುಂದೆ ಆ ಹಂತ ಬಂದಾಗ ಅವ್ರು ಪಾಪ ತುಂಬಾ ಕಷ್ಟ ಪಡ್ತಾರೆ. ನಮ್ಮನ್ನು ಒಳಗೊಂಡು ಹಿಂದಿನ ಜನಾಂಗವನ್ನ ನಾವು ನೋಡ್ತಾ ಹೋಗಿ ಒಂದು ಸಣ್ಣ ವಸ್ತುವನ್ನು ಪಡಿಬೇಕಾದ್ರೂ ತುಂಬಾ ಕಷ್ಟ ಇತ್ತು, ತುಂಬಾ ಪ್ರಯತ್ನ ಇತ್ತು, ತುಂಬಾ ಬೇಡಿಕೆ ಇರ್ತಾ ಇತ್ತು. ಹಾಗೆ ಬಂದಾಗ್ಲೇ ವಸ್ತುವಿನ ಬೆಲೆ ಗೊತ್ತಾಗ್ತಕ್ಕಂಥದ್ದು. ಒಂದು ಸಣ್ಣ ಬಿಸ್ಕೆಟ್ ಬೇಕು ನಮ್ ಕೈ ಬಂದಾಗ ಇಡೀ ಸ್ವರ್ಗವನ್ನ ಸಿಕ್ಕಿದ ಹಾಗೆ ಆಸ್ವಾದಿಸ್ತಾ ಅದನ್ನ ತಿಂತಾ ಇದ್ದೋ, ಇವತ್ ಮಕ್ಳಿಗೆ ಕೆಜಿ ಗಟ್ಲೆ ಅವ್ರು ಇಷ್ಟಪಟ್ಟು ಕೊಟ್ರು ಆ ತೃಪ್ತಿ ಇಲ್ಲ. ಅದರಿಂದ ಒಂದು ಸಣ್ಣ ಸಣ್ಣ ವಿಚಾರಗಳಿಗೆ ನಮ್ಮ ಎನರ್ಜಿಯನ್ನ ಖರ್ಚು ಮಾಡಬಾರ್ದು. ಇಲ್ಲಿ ಕೂಡ ನಾವ್ ಅದನ್ನ ತುಂಬಾ ಹೇಳ್ತಾ ಇರ್ತಾರೆ ಗುರುಗಳು, ಧ್ಯಾನದ ಎನರ್ಜಿಯನ್ನ ನಿಮ್ಮ ದೈಹಿಕ ಕಾಯಿಲೆಗಳಿಗೆ ಬಳಸ್ಬೇಡಿ. ಅದು ದೈಹಿಕ ಕಾಯಿಲೆಗಳನ್ನ ಬೇರೆ ಬೇರೆ ಮಾರ್ಗದಲ್ಲಿ ನೀವು ಸರಿ ಮಾಡ್ಕೊಳ್ಳಿ. ಆದ್ರೆ ಈ ಧ್ಯಾನದ ಎನರ್ಜಿ ನಿಮ್ಮ ಇನ್ನೂ ಹೆಚ್ಚೆಚ್ಚು ಕೆಲಸಕ್ಕೆ ಇಂಥ ಶಕ್ತಿಗಳಿಗಿರ್ಬಹುದು, ಮೋಕ್ಷವನ್ನ ಪಡಿಲಿಕ್ಕಿರ್ಬಹುದು, ಇಂಥಕ್ಕೆ ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಯುಕ್ತೇಶ್ವರರು ಕೂಡ ಗೊತ್ತು ಅಂತ ಎಲ್ಲವನ್ನೂ ಹೇಳಲಿಕ್ಕೆ ಹೋಗಲ್ಲ. ಈಗ ಇದನ್ನ ಹೀಗೆ ಗಮನಿಸ್ತಾ ಹೋದ್ರೆ ದೇವರಿಗೆ ನಮ್ಮ ಬದುಕಲ್ಲಿ ನಾಳೆ ಏನ್ ನಡೆಯುತ್ತೆ ಅಂತ ಗೊತ್ತಿರುತ್ತೆ. ದೇವ್ರು ಬಂದು ಇವತ್ತೇ ಹೇಳಿದ್ರೆ ಅದ್ರಲ್ಲಿ ಸ್ವಾರಸ್ಯ ಇರುತ್ತಾ? ಅದಲ್ಲಿ ಕುತೂಹಲ ಅಷ್ಟೇ ಇರ್ಬೇಕು. ಬದುಕಲ್ಲಿ ಎಲ್ಲವೂ ಕೂಡ ಹಾಗಿದ್ದಾಗ್ಲೇ ಅದರ ಆ ರಹಸ್ಯನೇ ನಮ್ಮ ಬದುಕಿನ ಒಂದು ಉತ್ತುಂಗದ ಕ್ಯೂರಿಯಾಸಿಟಿಯನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವರು ಹೀಗೆ ಹೇಳ್ತಾ ಹೋಗ್ತಾರೆ. ಹಾಗೆ ಅಲ್ಲೊಂದು ಪಕ್ಕದಲ್ಲಿ ಉತ್ಸವ ನಡೀತಾ ಇರುತ್ತೆ. ಮುಕುಂದ ನೀನು ಎಲ್ಲರನ್ನು ಕರ್ಕೊಂಡು ಹೋಗ್ಬಾ ಅಂತ ಹೇಳ್ತಾರೆ. ಅದು ಎಂತಹ ಕಾಲ ಅಂದ್ರೆ ಕಾಲಿಟ್ರೆ ಸುಟ್ಟು ಹೋಗುತ್ತೇನೋ ಅನ್ನೋಂತ ಬಿಸಿಲು. ಅದರಿಂದ ಅವ್ರಿಗೆ ಅಯ್ಯಪ್ಪ ಆ ಬಿಸಿಲಲ್ಲಿ ನಾನು ಹೇಗ್ ಹೋಗೋದು ಗುರುಗಳೇ, ಸಾಧ್ಯನಾ? ನಾವು ಹೋಗ್ಲಿಕ್ಕೆ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ಬೋದಾ? ಮರಳಿನ ಮೇಲೆ ಸುಡುವಂತ ಮರಳಿನ ಮೇಲೆ ಕಾಲಿಟ್ಟಾಗ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುಕುಂದ ಹೆದರ್ಬೇಡ, ನಿನ್ಗೆ ದೇವ್ರು ಮೋಡಗಳ ಛತ್ರಿಯೊಂದನ್ನ ಕಳಿಸ್ಕೊಡ್ತಾನೆ, ನೀವೆಲ್ಲ ಸುಖವಾಗಿ ನಡೆದ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಅದೊಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತಾರೆ. ಇಲ್ಲಿ ಸತ್ಸಂಗ ಅಂದ್ರೆ ವಾಚ್ಯಾರ್ಥ ಅಂದ್ರೆ ಒಂದು ಪದವನ್ನ ಕೇಳಿದ ತಕ್ಷಣ ನಿಮ್ಗೊಂದು ಅರ್ಥ ಗೊತ್ತಾಗುತ್ತಲ್ಲ, ಅದು ವಾಚ್ಯಾರ್ಥ.
ಅಲ್ಲಿ ಇನ್ನೊಂದು ಅರ್ಥ ಒಳಗಡೆ ಅಡಗಿರುತ್ತೆ, ಅದನ್ನ ವ್ಯಂಗ್ಯಾರ್ಥ ಅಂತ ಕೇಳ್ತೀವಿ. ಇದು ಕನ್ನಡ ಸಾಹಿತ್ಯದಲ್ಲಿ ತುಂಬಾ ಇದು ಬಳಕೆ ಆಗುತ್ತೆ. ಹಾಗೇನೆ ಇಲ್ಲಿ ಸತ್ ಅಂದ್ರೆ ಇರುವಿಕೆ, ಇಲ್ಲಿ ಅದರಲ್ಲಿ ಇರ್ತಕ್ಕಂಥ ಸಾರ ಸತ್ಯ ಅಂತ ಅರ್ಥ ಆಗುತ್ತೆ. ಸಂಘ ಅಂದ್ರೆ ಸಹಯೋಗ, ಸತ್ಯದ ಜೊತೆ ಇರೋದು. ಹೀಗೆ ವಿಶ್ವೇಶ್ವರರು ಇಂಥ ಸತ್ಸಂಗಕ್ಕೆ, ನಾವು ಈ ಸತ್ಸಂಗದ ಮಹತ್ವವನ್ನು ತಿಳಿಬೇಕು ಅಂದ್ರೆ ಅದರ ಅರ್ಥ ಹೀಗಿರುತ್ತೆ. ಹೀಗೆ ಆಯ್ತು, ಗುರುಗಳು ಹೇಳಿದ ಮೇಲೆ ಎಲ್ಲ ಸಿದ್ಧ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಆಶ್ರಮವನ್ನ ಬಿಟ್ಟ ತಕ್ಷಣ ಹೀಗೆ ಅಂದ್ರೆ ಒಂದು ಮ್ಯಾಜಿಕ್ ತರ ಇಂದ್ರಜಾಲದಿಂದ ಏನೋ ಆಯ್ತು ಅನ್ನೋ ರೀತಿ ಆಕಾಶದಲ್ಲಿ ಮೋಡಗಳು ಇದ್ದಕ್ಕಿದ್ದ ಹಾಗೆ ತುಂಬ್ಕೊಳ್ಳುತ್ತೆ. ಹಾಗೆ ನೋಡ್ತಿದ್ದ ಇಲ್ಲೆಲ್ಲರಿಗೂ ಆಶ್ಚರ್ಯ. ಒಂದು ತೊಂದರೆ ಕೊಡ್ತಕ್ಕಂಥ ಮಳೆ ಅಲ್ಲ, ಸಣ್ಣದಾದ ತುಂತುರು ಮಳೆ ಪ್ರಾರಂಭ ಆಗಿ ಕೆಳಗಡೆನೂ ತಂಪು ಮೇಲೂ ತಂಪು, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಅದೆಲ್ಲ ಹೋಗಿ ಸತ್ಸಂಗವನ್ನು ವಾಪಸ್ ಬರ್ತಾರೆ. ತಕ್ಷಣ ಮತ್ತೆ ಮಾಮೂಲಿ ವಾತಾವರಣ. ಮಳೆ ಹೇಗ್ ಬಂತು ಹೇಗ್ ಹೋಯ್ತು ಅಂತ ಗೊತ್ತಿಲ್ಲ. ಇದನ್ನ ನಾವು ಮಹಾಭಾರತದಲ್ಲಿ ಒಂದು ಪ್ರಸಂಗದಲ್ಲಿ ಹೀಗೆ ಇದ್ದಕ್ಕಿದ್ದ ಹಾಗೆ, ನೀನು ಹಗಲಿನಲ್ಲಿ ಯುದ್ಧ ಮಾಡಬಾರ್ದು ಅಂತ ಹೇಳಿದಾಗ ಆ ಒಂದು ಮಾಯಾ ಪರದೆಯನ್ನ ಕೃಷ್ಣ ಉಂಟು ಮಾಡಿ ಯುದ್ಧಕ್ಕೆ ಸಹಾಯ ಮಾಡೋದನ್ನ ನಾವು ಗಮನಿಸ್ತೀವಿ. ಹಾಗೂ ಒಮ್ಮೊಮ್ಮೆ ಗ್ರಹಣದ ಸಂದರ್ಭದಲ್ಲೂ ಕೂಡ ಹೀಗೆ ಹಗಲಿನಲ್ಲಿ ಕತ್ತಲು ಒಂದ್ ಸೆಕೆಂಡ್ಗಳ ಕಾಲ ಇರುತ್ತೆ ಅನ್ನೋದನ್ನ ನಾವು ಕೇಳಿರ್ತೀವಿ. ಆ ರೀತಿ ಆಗುತ್ತೆ. ಆಗ ಗುರುಗಳು ಹೇಳ್ತಾರೆ, ದೇವ್ರು ನಮ್ಗಾಗಿ ಹೇಗೆ ಚಿಂತಿಸ್ತಾನೆ ಅಂತ ನೋಡಿದ್ಯಾ? ನಮ್ಮೆಲ್ಲರ ಬದುಕಲ್ಲೂ ಹೀಗೆ ನಾವು ತುಂಬಾ ಭಯಪಟ್ಟಿದ್ದು ಆರಾಮಾಗಿ ಕಳೆದು ಹೋಗಿರುತ್ತೆ. ಅದ್ ನಾವು ಗುರುತಿಸಲ್ಲ ಅಷ್ಟೇ. ನಾವು ಅಹಂಕಾರದಲ್ಲಿ ನಾನೇ ಮಾಡಿದ್ದು, ನನಗೆ ಎಲ್ಲ ಇದು ಅಂತ ಅನ್ಕೊಳ್ತೀವಿ. ಇದೆಲ್ಲ ದೇವರ ವರ ಅಷ್ಟೇ. ಪ್ರತಿಯೊಂದಕ್ಕೂ ಕೂಡ ದೇವರು ಕಾಯ್ತಾ ಇದ್ದಾನೆ. ನಮ್ಮನ್ನ ಸೃಷ್ಟಿ ಮಾಡಿದಂತ ದೇವ್ರು ನಮ್ಮನ್ನ ಕಾಪಾಡ್ತಕ್ಕಂತ ಇದು ಕೂಡ ಅಲ್ಲ ಇರುತ್ತೆ. ಅಂದ್ರೆ ನಮ್ಮೊಳಗಡೆನೆ ದೇವ್ರು ಇರೋದ್ರಿಂದ ನಮ್ಮನ್ನ ಅಂತ ಕಷ್ಟಕ್ಕೆ ಈಡ್ ಮಾಡಲ್ಲ ಅನ್ನೋ ನಂಬಿಕೆಯಿಂದ ನಾವು ಹೋಗ್ಬೇಕು. ಹೀಗೆ ಅವನು ಮಳೆಯನ್ನ ತಂದು ಹೇಗೆ ಕರ್ಕೊಂಡು ಹೋದ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಇಲ್ಲಿ ಉತ್ಸವ ಆಶ್ರಮದಲ್ಲಿ ಸಾಮಾನ್ಯ ತುಂಬಾ ವಿಶೇಷವಾಗಿ ನಡೀತಾ ಇರುತ್ತೆ ಆ ಇದ್ರಲ್ಲಿ. ಹಾಗೆ ಆ ಉತ್ಸವದಲ್ಲಿ ತುಂಬಾ ವಿಶೇಷವಾದ ಮುತುವರ್ಜಿಯಿಂದ ಯುಕ್ತೇಶ್ವರರ ಗುರುಗಳೇ ಎಲ್ಲಾ ಕಡೆ ಹೋಗಿ ಗಮನ ವಹಿಸಿ ಏರ್ಪಾಡನ್ನ ಮಾಡ್ತಾ ಇರ್ತಾರೆ. ಹಾಗೆ ಪ್ರತಿಯೊಂದನ್ನು ಕೂಡ ಅಡಿಗೆದು ಸರಿಯಾಗಿ ವ್ಯವಸ್ಥೆ ಆಗಿದೆಯಾ, ಬಂದವ್ರಿಗೆ ಎಲ್ಲರಿಗೂ ವ್ಯವಸ್ಥೆ ಸರಿಯಾಗಿ ಆಗುತ್ತಾ, ಅದ್ರ ಟೇಸ್ಟ್ ಹೆಂಗಿದೆ, ಅಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತಾ, ಹಾಗೇನೆ ಅಲ್ಲಿ ಸಂಗೀತದ ವೇದಿಕೆ ಇರ್ಬೋದು, ಜನರಿಗೆ ಆಸನ ವ್ಯವಸ್ಥೆ ಇರ್ಬೋದು, ಉಳಿತಕ್ಕಂಥ ಎಲ್ಲವನ್ನು ತುಂಬಾ ಗಮನ ಹರಿಸಿ ಅವ್ರು ಮಾಡ್ತಾ ಇರ್ತಾರೆ. ಅಡಿಗೆ ಮನೆಗೆ ಹೋಗಿ ನೋಡ್ತಾ ಇರ್ತಾರೆ. ಆ ಸಂಗೀತ ಕಚೇರಿಯಿಂದ ಬರ್ತಕ್ಕಂತ ಒಂದು ಸಂಗೀತದ ನಾದ ಇವರ ಕಿವಿಗೆ ತಲುಪುತ್ತೆ. ತಲುಪಿದ ತಕ್ಷಣ ಅಲ್ಲಿ ಏನೋ ಒಂದು ಸಣ್ಣ ತಪ್ಪಾಗ್ಬಿಡುತ್ತೆ ಸಂಗೀತ. ತಕ್ಷಣ ಯುಕ್ತೇಶ್ವರರಿಗೆ ಗಮನಕ್ಕೆ ಬರುತ್ತದೆ. ಯುಕ್ತೇಶ್ವರರು ಸಂಗೀತದಲ್ಲಿ ಅಷ್ಟು ಪರ್ಫೆಕ್ಟ್ ಇರ್ತಾರೆ. ಶ್ರುತಿ ತಪ್ಪಿದ್ದು ತಕ್ಷಣ ಇವರ ಅರಿವಿಗೆ ಬಂದಿದ್ದೆ, ಓ ಇದು ಶ್ರುತಿ ಸರಿ ಮಾಡ್ಬೇಕು ಅಂತ ಹೇಳಿ ತಕ್ಷಣ ಅಲ್ಲಿಗೆ ಹೋಗ್ತಾರೆ. ತಕ್ಷಣ ಅಲ್ಲಿ ಶ್ರುತಿ ಸರಿಯಾಗುತ್ತೆ. ಇಲ್ಲಿ ಸಂಗೀತದ ಬಗ್ಗೆ ಸ್ವಲ್ಪ ವಿವರವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಲಿ ಸಂಗೀತವನ್ನ ಸಾಮವೇದದಲ್ಲಿ, ಇದರ ಸಂಗೀತ ಶಾಸ್ತ್ರವನ್ನ ಕುರಿತು ವಿಶ್ವದಲ್ಲೇ ಪ್ರಾಚೀನತಮವಾದ ಬರವಣಿಗೆ ಇದೆ. ಇಡೀ ವಿಶ್ವದಲ್ಲೇ ಸಾಮವೇದದಲ್ಲಿ ಮಾತ್ರ ಒಂದು ಅತಿ ಪ್ರಾಚೀನವಾದ ವಿವರಣೆಯನ್ನ ಹೇಳ್ತಾ ಹೋಗ್ತಾರೆ. ಮತ್ತೆ ಇವನ್ನ ಶ್ರೇಷ್ಠವಾದ ಕಲೆಗಳು, ಸಂಗೀತ, ಚಿತ್ರ ಮತ್ತು ನಾಟ್ಯಗಳನ್ನ ಶ್ರೇಷ್ಠವಾದ ಕಲೆಗಳು ಅಂತ ಕೂಡ ಹೇಳ್ತಾರೆ. ಬ್ರಹ್ಮ ವಿಷ್ಣು ಶಿವ ತ್ರಿಮೂರ್ತಿಗಳು ಮೊದಲ ಸಂಗೀತಗಾರರು. ಅವರು ಮೊದಲು ಸಂಗೀತಗಾರರಾದ್ಮೇಲೆ ಇದು ಸಂಗೀತ ಬೆಳೆದು ಬಂತು ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ನಟರಾಜನಾಗಿ ಬ್ರಹ್ಮಾಂಡದ ನೃತ್ಯದಲ್ಲಿ ತೊಡಗಿದಂತ ಶಿವ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳ ರಚನೆಯ ಸಂಬಂಧದಲ್ಲಿ ಅನಂತ ಬಗೆಯ ಲಯವನ್ನ ಸಾಧಿಸಿದ ಅಂತ ಈ ಶಾಸ್ತ್ರಗಳು ಹೇಳುತ್ತೆ. ಇಲ್ಲಿ ಹೇಗೆ ಅಂದ್ರೆ ಬ್ರಹ್ಮ ಮತ್ತು ವಿಷ್ಣು ಇಬ್ರು ಕೂಡ, ಬ್ರಹ್ಮ ತಾಳ ಬಡಿತಾ ಇದ್ರೆ ವಿಷ್ಣು ಮೃದಂಗವನ್ನ ನುಡಿಸ್ತಾ ಇದ್ನಂತೆ. ನಟರಾಜ ನೃತ್ಯವನ್ನ ಮಾಡ್ತಾ ಇದ್ರಿ ಅಂದ್ರೆ ಆದಿ ಪುರುಷರು ಇವರು ನಮ್ಗಿದ್ವಿ ಈ ಕಲೆಗಳಿಗೆಲ್ಲ. ಹಾಗೇನೆ ಈ ತಂತಿ ವಾದ್ಯಗಳಲ್ಲೆಲ್ಲ ಮಾತೃ ತಾಯಿ ಮೂಲ ಆದಂತಹ ವೀಣೆಯನ್ನ ವಿದ್ಯೆಯ ಅಧಿದೇವತೆಯಾದ ಸರಸ್ವತಿ ನುಡಿಸ್ತಾ ಇದ್ರು ಅನ್ನ ಸಂಕೇತವನ್ನ ಇಲ್ಲಿ ರೂಪಿಸಿದ್ದಾರೆ. ಹೀಗೆ ನಾವು ಭಾರತೀಯ ಕಲೆಯಲ್ಲಿ ವಿಷ್ಣುವಿನ ಅವತಾರವಾದಂತ ಕೃಷ್ಣನ ಕೊಳಲಿನ ಪ್ರತಿಮೆಯನ್ನ ಕೂಡ ಚಿತ್ರಿಸ್ತಾರೆ. ಕೊಳಲಿನಲ್ಲಿ ಮಾಯೆಯ ಭ್ರಾಂತಿಯಿಂದ ಅಲಿತಕ್ಕಂತ ಮಾನವರ ಆತ್ಮಗಳನ್ನು ತಮ್ಮ ವಾಸ್ತವ ನೆಲೆಗೆ ಹಿಂತಿರುಸುವಂತೆ ಪರವಶಗೊಳಿಸುವಂತ ಗಾನವನ್ನ ನುಡಿಸ್ತಾರೆ. ಈ ಸೈಂಟಿಫಿಕ್ ಕೂಡ ಇವತ್ತು ಪ್ರೂವ್ ಆಗಿದೆ. ಸಂಗೀತ ಚಿಕಿತ್ಸೆ ಅನ್ನೋದು ಮನೋವೈಜ್ಞಾನಿಕ ಚಿಕಿತ್ಸೆನಲ್ಲಿ ತುಂಬಾ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದೆ. ಮೊನ್ನೆ ಒಂದು ತರಗತಿಯಲ್ಲಿ ಕೂಡ ಹೇಳ್ತಾ ಇದ್ರು, ಕೃಷ್ಣನನ್ನ ನೀವು ನಿಮ್ಮ ಮಾನಸಿಕ ಒಂದು
ಈ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೇಗೆ ಬಳಸ್ಬಹುದು ಅಂತ ಹೇಳಿ, ಅಂದ್ರೆ ಇಂಥ ಉಪಕರಣಗಳನ್ನ ನಾವು ನುಡ್ಸೋದ ಇರ್ಬೋದು, ಹಾಡನ್ನ ಹಾಡೋದಿರ್ಬೋದು, ತಬ್ಲಾ, ಮೃದಂಗ ಇವೆಲ್ಲವನ್ನು ನಾವು ಬಳಸೋದ್ರ ಮೂಲಕ ಹೇಗೆ ಈ ವೈಜ್ಞಾನಿಕ ಜಗತ್ತಿನಲ್ಲೂ ಕೂಡ ಇವನ್ನ ಬಳಸ್ಬೋದು ಅನ್ನೋದು ನಮ್ಗೆ ನೋಡಿ ಎಷ್ಟು ಪುರಾತನವಾದದ್ದು ನಮ್ಮ ಸಂಸ್ಕೃತಿ ಅಂತ. ಹೀಗೆ ಭಾರತೀಯ ಸಂಗೀತದ ಬಾರ ಶಿಲೆಗಳೇ ರಾಗಗಳು ಇಲ್ಲಿ. ಈ ರಾಗಗಳೇ ನಿಜವಾದ ಮೂಲ ತಳಹದಿ ಇಲ್ಲಿ. ಈ ಮೊದ್ಲು 6 ರಾಗಗಳಿರುತ್ತೆ. ಆ 6ರಿಂದ 126 ರಾಗಿಣಿಗಳು, ರಾಗಪುತ್ರರು ಜನಿಸ್ತಾ ಹೋಗ್ತಾರೆ. ಹಾಗೆ ಅಲ್ಲಿ ಮೇಳಗೊಳ್ಳದ ಸ್ವರ ಅಂದ್ರೆ ವಿವಾದಿ ಅಥವಾ ಶತ್ರು ಅಂತ ಕೂಡ ಬರುತ್ತೆ. ಇಲ್ಲಿ ಒಂದೊಂದು ರಾಗವನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಹಿಂದೋಳ ರಾಗ ಅಂತ. ಸಂಗೀತ ಚೆನ್ನಾಗ್ ಗೊತ್ತಿರೋರಿಗೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೇನೋ, ನಮ್ಮೆಲ್ಲರಿಗೂ ಇದು ಹೊಸ ಪರಿಚಯ. ಇದು ಹಿಂದೋಳ ರಾಗ ಅಂದ್ರೆ ವಿಶ್ವ ಪ್ರೇಮ ಭಾವವನ್ನ ಉದ್ಬೋಧಗೊಳಿಸೋದಕ್ಕಾಗಿ ವಸಂತ ಋತುವಿನಲ್ಲಿ ಆದಿಯಲ್ಲಿ ಮಾತ್ರ ಕೇಳ್ತಕ್ಕಂಥದ್ದು. ಅಂದ್ರೆ ಇಂಥ ರಾಗವನ್ನ ಇಂಥ ಕಾಲದಲ್ಲಿ ಮಾತ್ರ ಕೇಳ್ಬೇಕು ಅನ್ನೋ ನಿಯಮ ಇತ್ತು. ಇಂಥ ಸಮಯದಲ್ಲಿ ಇಂಥ ಕೆಲಸವನ್ನೇ ಮಾಡ್ಬೇಕು ಅನ್ನೋದೆಲ್ಲ ಪುರಾತನರ ನಿಯಮದ ಹಿಂದೆ ಈ ವೈಜ್ಞಾನಿಕ ಸತ್ಯ ಇದೆ. ಈಗ ಹಿಂದೋಳ ರಾಗ ವಿಶ್ವ ಪ್ರೇಮ ಆಯ್ತಲ್ವಾ, ವಸಂತ ಋತುವಿನಲ್ಲಿ ಹಾಡ್ತಕ್ಕಂಥದ್ದು. ಹಾಗೆ ದೀಪಕ ರಾಗ ಅನ್ನೋದು ದಯೆಯನ್ನ ಉದ್ದೀಪನಗೊಳಿಸೋದಕ್ಕಾಗಿ ಬೇಸಿಗೆಯ ಸಂಜೆಯ ವೇಳೆ ಇದನ್ನ ನುಡಿಸ್ತಾ ಇದ್ರು. ಹಾಗೆ ಮೇಘ ರಾಗ ಅನ್ನೋದು ಧೈರ್ಯವನ್ನ ಆಹ್ವಾನಿಸೋದಕ್ಕಾಗಿ, ಒಬ್ಬ ಯುದ್ಧಕ್ಕೆ ಹೋಗ್ಬೇಕು ಸೈನಿಕ, ಏನೋ ಸಾಧನೆ ಮಾಡ್ಲಿಕ್ಕೆ ವ್ಯಕ್ತಿ ಹೋಗ್ಬೇಕಾದ್ರೆ ಈ ಹಾಡಿನ ಮೂಲಕ ಪ್ರೇರೇಪಣೆ ಮಾಡಿ ಶುಭವನ್ನ ಕೋರ್ತಕ್ಕಂಥದ್ದು. ಇದನ್ನ ಮಳೆಗಾಲದ ನಡು ಹಗಲಿನಲ್ಲಿ ಹಾಡ್ತಾ ಇದ್ರು. ನಂತರ ಭೈರವ ರಾಗ ಬಂದ್ರೆ ಶಾಂತಿಯನ್ನ ಸಾಧಿಸೋದಕ್ಕಾಗಿ ಇದನ್ನ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳ ಪ್ರಾಂತ ಕಾಲದಲ್ಲಿ ಬೆಳಗ್ಗಿನ ಸಮಯದಲ್ಲಿ ಹಾಡ್ತಾ ಇದ್ರು. ನೆಕ್ಸ್ಟ್ ಶ್ರೀರಾಗ ಬಂದ್ರೆ ಶುದ್ಧ ಪ್ರೇಮವನ್ನ ಪಡೆಯುವ ಸಲುವಾಗಿ ಶರತ್ಕಾಲದ ಬೈಗಿನ ಸಮಯಕ್ಕೆ ಮೀಸಲಾಗಿದೆ. ಹಾಗೆ ಮೌಲ ಕೌಮ್ ರಾಗವನ್ನ ಶೌರ್ಯ ಪ್ರಾಪ್ತಿಗಾಗಿ ಮತ್ತು ಚಳಿಗಾಲದ ನಡುರಾತ್ರಿಗಳಲ್ಲಿ ಇದನ್ನ ಹಾಡ್ತಾ ಇದ್ರು. ನೋಡಿ, ಒಂದೊಂದು ರಾಗ ಕೂಡ ಯಾವ ಸಮಯದಲ್ಲಿ ಯಾವ ಒಂದು ಉದ್ದೀಪನಕ್ಕಾಗಿ ಇದನ್ನ ಬಳಸ್ತಿದ್ರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹಾಗೇನೆ ಇಲ್ಲಿ ಇನ್ನೊಂದನ್ನ ಹೇಳ್ತಾರೆ, ಸ್ಪಂದನಶೀಲ ಶಬ್ದವನ್ನ ಋಷಿಗಳು ಇಲ್ಲಿ ಕಂಡುಹಿಡಿತಾರೆ. ಮಾನವನಿಗೂ ಪ್ರಕೃತಿಗೂ ನಡುವೆ ಇರ್ತಕ್ಕಂಥ ಈ ನಾದದ ಸಂಬಂಧ ಅನ್ನೋದನ್ನ ಸ್ಪಂದನಶೀಲ ಶಬ್ದ ಅಥವಾ ಮೂಲನಾದ ಎನಿಸಿದ ಓಂಕಾರ ನಾದ. ನೋಡಿ, ಇದು ಎಲ್ಲಾ ನಾದಗಳ ಮೂಲ ಇದು ಓಂಕಾರ ಅನ್ನೋದು. ಇದು ಪ್ರಕೃತಿಯ ರೂಪ ತಾಳಿರೋದ್ರಿಂದ ಮನುಷ್ಯ ಕೆಲವು ನಿರ್ದಿಷ್ಟ ಮಂತ್ರಗಳ ಮೂಲಕ ಪ್ರಾಕೃತಿಕ ಸೃಷ್ಟಿ ಮೇಲ್ ಕೂಡ ನಿಯಂತ್ರಣವನ್ನ ಹೊಂದಬಲ್ಲ. ಇಲ್ಲೊಂದು ಉದಾಹರಣೆಯನ್ನ ಕೊಡ್ತಾರೆ. 16ನೇ ಶತಮಾನದ ಒಬ್ಬ ಮಹಾಪುರುಷ ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್ ಅಂತ ಒಬ್ಬ ಅದ್ಭುತ ಸಂಗೀತಗಾರ ಇರ್ತಾನೆ. ಅವನು ಎಂತ ಅಂದ್ರೆ ಪವಾಡ ಪುರುಷ, ಒಬ್ಬ ಭಗವಂತನೇ ಶಕ್ತಿನ ಅವನಿಗೆ ಸಂಗೀತದ ಜೊತೆಗೆ ಆ ಶಕ್ತಿ ಕೂಡ ಇರುತ್ತೆ. ಅವನಿಗೆ ಇತಿಹಾಸದಲ್ಲಿ ದಾಖಲೆಗೂ ಕೂಡ ಈ ತಾನ್ಸೇನ್ ಬಗ್ಗೆ ಇದೆ. ಸೂರ್ಯ ಇಲ್ಲಿ ಒಮ್ಮೆ ಇರ್ತಾನೆ, ಅಕ್ಬರ್ ಅವನಿಗೆ ಆಜ್ಞೆಯನ್ನ ಮಾಡ್ತಾನೆ. ಸೂರ್ಯ ನೆತ್ತಿ ಮೇಲಿದ್ದಾನೆ, ರಾತ್ರಿ ಹಾಡ್ತಕ್ಕಂತ ಒಂದು ರಾಗವನ್ನ ಹಾಡು ಅಂತ ಹೇಳಿ ಚಕ್ರವರ್ತಿ ಆಜ್ಞೆ ಮಾಡ್ತಾನೆ. ಚಕ್ರವರ್ತಿ ಮಾತನ್ನ ಮೀರ ಹಾಗಿಲ್ಲ. ಆ ಸ್ಥಾನದಲ್ಲಿ ಇದ್ದಂತ ಹಿಂದಿನ ಎಲ್ಲಾ ಕವಿಗಳು, ಸಂಗೀತಗಾರರು, ವಿದ್ವಾಂಸರು, ಪಂಡಿತರೆಲ್ಲರೂ ರಾಜನ ಆಸ್ಥಾನದಲ್ಲೇ ಇರ್ಬೇಕಿತ್ತು. ಅವ್ರು ಹೇಳಿದ ಹಾಗೆ ಕೆಲಸ ಮಾಡ್ಬೇಕಾಯ್ತು. ಪಂಪಾರನ್ನ ಇವರೆಲ್ಲರೂ ಕನ್ನಡದ ಆದಿಕವಿಗಳು ಕೂಡ ಅದೇ ಕಷ್ಟ. ಪಂಪ ಅದಕ್ಕಾಗೆ ಹೇಳ್ತಾನೆ, ನಡೆಯುವುದೇ ಕಷ್ಟ ಈ ಬದುಕನ್ನ ಅಂತ ಹೇಳಿ ಹೇಳ್ತಾರೆ. ಹಾಗೆ ಇಲ್ಲಿ ಹೇಗಿರುತ್ತೆ ಅನ್ನೋದನ್ನ ಇವರು ಹೇಳ್ತಾ ಹೋಗ್ತಾರೆ. ಹಾಗೆ ಆಗ ಇವನು ತಾನ್ಸೇನು ಮನಸ್ಸಿನಲ್ಲಿ ಪ್ರಾರ್ಥಿಸಿ ಒಂದ್ ಮಂತ್ರವನ್ನ ರಾಗವಾಗಿ ಹಾಡಿದ ತಕ್ಷಣ ಇಡೀ ಅರಮನೆಯ ಪರಿಸರನೆ ಕತ್ತಲೆ ಕವಿದಂತೆ ಆಗುತ್ತೆ. ಆಗ ಇಲ್ಲಿ ಅಂದ್ರೆ ಇದಕ್ಕಿದ್ದಂತೆ ಕತ್ಲೆ ಆದ ಹಾಗೆ ಆಗುತ್ತೆ. ಹೀಗೆ ಈ ಸಂಗೀತದ ಬಗ್ಗೆ ವಿವರಣೆಯನ್ನ ಹೇಳ್ತಾ ಈ ಭಾರತದ ಸಂಗೀತ ಶ್ರುತಿ ಶ್ರೇಣಿಯನ್ನ 22 ಶ್ರುತಿಗಳನ್ನಾಗಿ ಅಥವಾ ಅರೆ ಸ್ವರಾಂಶಗಳನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಸಪ್ತ ಸ್ವರಗಳಿದಾವಲ್ಲ, ಸರಿಗಮ ಪದನಿ, ಅದನ್ನ ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಪ್ರಾಣಿಯ ಶಬ್ದ ಇದು ಧ್ವನಿ ಇದೆ, ಹಾಗೂ ಒಂದು ಬಣ್ಣವನ್ನ ಕೂಡ ಅಲ್ಲಿ ಗುರುತಿಸೋದನ್ನ ಈ ಸಾಮವೇದದಲ್ಲಿ ಹೇಳ್ತಾರೆ. ಯುಕ್ತೇಶ್ವರದನ್ನು ತುಂಬಾ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಹಾಗೆ ಹೇಗೆ ಸರಿಗಮ ಪದನಿಸದಲ್ಲಿ ಸ ಅಂದ್ರೆ ಹಸಿರಿಗೆ ಹಾಗೂ ಮತ್ತು ನವಿಲಿನ ಧ್ವನಿಗೆ, ರಿ ಅಂದ್ರೆ ಕೆಂಪಿಗೆ ಮತ್ತು ಬಾನಾಡಿಯ ಧ್ವನಿಗೆ, ಗ ಅಂದ್ರೆ ಚಿನ್ನದ ಬಣ್ಣಕ್ಕೆ ಮತ್ತು ಆಡಿನ ಧ್ವನಿಗೆ, ಹಾಗೆ ಮಾ ಅಂದ್ರೆ
ಹಳದಿ ಮಿಶ್ರಿತ ಬಿಳುಪಿಗೆ ಮತ್ತು ಕ್ರೌಂಚ ಪಕ್ಷಿಯ ಧ್ವನಿಗೆ. ಪ ಅಂದ್ರೆ ಕಪ್ಪು ಬಣ್ಣಕ್ಕೆ ಮತ್ತು ಬುಲ್ಬುಲ್ ಹಕ್ಕಿಯ ಧ್ವನಿಗೆ. ಧ ಅಂದ್ರೆ ಹಳದಿ ಬಣ್ಣ ಮತ್ತು ಕುದುರೆಯ ಧ್ವನಿಗೆ. ಹೀಗೆ ನೀ ಅಂದ್ರೆ ಎಲ್ಲ ವರ್ಣಗಳ ಸಮ್ಮಿಲನ ಎಲ್ಲ ಒಟ್ಟಿಗೆ ಸೇರ್ತಕ್ಕಂಥದ್ದನ್ನ. ಹೀಗೆ ಭಾರತದ ಸಂಗೀತ 72 ರಾಗಗಳನ್ನ ಹೇಳುತ್ತೆ ಅನ್ನೋದನ್ನ ಹೇಳ್ತಾರೆ. ಹಾಗೇನೆ ಭಾರತೀಯ ಸಂಗೀತಗಾರರು ಯಾರೂ ಕೂಡ ಮೊದಲೇ ಬರೆದಿಟ್ಟ ಸ್ವರ ಸಂಗತಿಗಳನ್ನ ಓದಲ್ಲ. ಅವರು ಅಲಂಕೃತವಾದ ರಾಗದ ಹಂದರವನ್ನ ಹಾಡುವ ಒಂದೊಂದು ಸಂಗತಿಯಿಂದ ಕೂಡ ಹೊಸ ಹೊಸದಾಗಿ ಅಲಂಕರಿಸ್ತಾ ಹೋಗ್ತಾರೆ. ಹೀಗೆ ಅವರು ಹೇಗೆ ವೈವಿಧ್ಯತೆ, ಸಂಗೀತ ಅನ್ನೋದೇ ಒಂದು ಅಪೂರ್ವ ವೈವಿಧ್ಯತೆಯಿಂದ ಕೂಡಿರೋದು. ಅದಕ್ಕೆ ಅದು ನಮ್ಮ ಮನಸ್ಸನ್ನು ಮಟ್ಟಿಗೆ ಆಕರ್ಷಣೆ ಮಾಡ್ತಕ್ಕಂಥದ್ದು. ಹಿಂಗೆ ಸಂಗೀತ ಪರಂಪರೆ ಆದ್ಯ ಪ್ರವರ್ತಕ ಭರತ ಆಗಿದ್ದಾನೆ. ಇಲ್ಲಿ ಭರತ ಅಂದ್ರೆ ಪಂಪನ ಆದಿಪುರಾಣದಲ್ಲಿ ಬರ್ತಕ್ಕಂಥ ಒಬ್ಬ ಭರತ ಆಗಿದ್ದಾನೆ. ಆ ಒಂದು ತೀರ್ಥಂಕರನ ಮಗ ಬಾಹುಬಲಿ ಭರತ ನೀವು ಕೇಳಿರ್ತೀರ. ಅವನು ಒಂದು ನಾಟ್ಯಶಾಸ್ತ್ರ ಅನ್ನೋ ಪುಸ್ತಕವನ್ನ ಬರೆದು ಅಲ್ಲಿ ಕೈಲಾಸದಲ್ಲಿ ಹೇಳ್ತಾನಂತೆ ಅವ್ರಿಗೆ ಬ್ರಹ್ಮ, ಮನುಷ್ಯರಿಗೆ ಅವರ ಬಿಡುವಿನ ವೇಳೆಯ ಸಮಯದಲ್ಲಿ ಒಂದು ಬೇಸರವನ್ನ ಕಳೀಲಿಕ್ಕಾಗಿ ಹೀಗೇನಾದ್ರು ಮಾಡಿ ಅಂದಾಗ ಹೀಗೆ ಇವನು ಭರತ ಇವರೆಲ್ಲರನ್ನು ಸೇರಿಸಿ ಒಂದು ನಾಟಕವನ್ನ ಮಾಡಿಸ್ತಾನಂತೆ. ಹಾಗೆ ಆ ಕತೆ ಅಲ್ಲಿ ಆದಿಪುರಾಣದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಭರತ ಇದನ್ನ ತನ್ನ ಮಕ್ಕಳಿಗೆ ಇವ್ರಿಗೆಲ್ರಿಗೂ ಕೂಡ ಅದನ್ನು ವಿಶೇಷವಾಗಿ ಕಲಿಸ್ಕೊಡ್ತಾನೆ. ಹೀಗೆ ಅಲ್ಲಿ ನಮ್ಮ ಬದುಕು ಕೂಡ ಹೇಗೆ ಇದಾಗಿದೆ ಅನ್ನೋದನ್ನ ಇವ್ರು ಹೇಳ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಭಾರತೀಯ ಸಂಗೀತ ಅನ್ನೋದಿದೆಯಲ್ಲ, ಭಾವನಾತ್ಮಕ, ಆಧ್ಯಾತ್ಮಿಕ ಹಾಗೂ ವೈಯಕ್ತಿಕವಾದಂತಹ ಕಲೆ. ಸಾಮರಸ್ಯದ ವೈಭವ ಅದರ ಗುರಿ ಅಲ್ಲ, ಪರಮಾತ್ಮನೊಡನೆ ತನ್ನ ವೈಯಕ್ತಿಕ ಸಾಮರಸ್ಯ ಅದರ ಗುರಿಯಾಗಿರುತ್ತೆ. ಭಾರತೀಯ ಎಲ್ಲ ಸುಪ್ರಸಿದ್ಧ ಗೇಯ ಕೃತಿಗಳು ಕೂಡ ಭಗವಂತನ ಭಕ್ತರಿಂದಲೇ ರಚಿತವಾದವು. ನಾವೆಲ್ಲರೂ ಭಾಗವತರು ಅಂತ ಹೇಳಿ ಕರಿತೀವಿ ನೋಡಿ. ಭಾಗವತರು ಅಂದ್ರೆ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಕ್ಕಂಥವ್ರು ಅನ್ನೋದಾಗಿರುತ್ತೆ. ಹರಿಕತೆ ದಾಸರು, ಭಾಗವತರು ಅಂತ ಹಿಂದೆ ಎಷ್ಟು ಗೌರವಪೂರ್ಣಕವಾಗಿ ಅಂತ ಮನರಂಜನೆಗೆ ಹೆಚ್ಚು ಸಮಯವನ್ನ ನಮ್ಮ ಪೂರ್ವಜರು ಕಳೀತಾ ಇದ್ರು. ಹಾಗೆ ಆ ಭಗವಂತನ ಸಂಕೀರ್ತನೆಯಲ್ಲಿ ಭಾಗವಹಿಸ್ತಕ್ಕಂಥವ್ರನ್ನ ಭಾಗವತರು ಅಂತ ಹೇಳಿ ಕರೀತಾರೆ. ಹಾಗೇನೆ ಈ ಬೀಜರೂಪದ ಭಾವ, ನಾದದಲ್ಲಿಯ ನಿಮಗ್ನತೆಯ ಇದನ್ನ ಅವರು ವರ್ಣಿಸ್ತಾ ಹೋಗ್ತಾರೆ. ಅಂದ್ರೆ ಪೂರ್ವದ ಮತ್ತು ಪಶ್ಚಿಮದ ಶ್ರೇಷ್ಠ ಧಾರ್ಮಿಕ ಸಂಗೀತ ಮನುಷ್ಯನಿಗೆ ಆನಂದವನ್ನ ಕೊಡುತ್ತೆ. ಏಕೆಂದ್ರೆ ಅದು ಅತೀಂದ್ರಿಯವಾದ ಕಶೇರುಜ್ಜುವಿನ ಕೇಂದ್ರಗಳಲ್ಲಿ ಒಂದನ್ನ ತಾತ್ಕಾಲಿಕವಾಗಿ ಸ್ಪಂದನದೊಡನೆ ಜಾಗೃತಗೊಳ್ಳುವಂತೆ ಮಾಡುತ್ತೆ. ಆನಂದದ ಕ್ಷಣಗಳಲ್ಲಿ ಅವನಿಗೆ ದೈವಿಕ ಮೂಲದ ಮಸುಕಾದ ಸ್ಮರಣೆ ಬರುತ್ತೆ. ಅದಕ್ಕೆ ನಾವು ಸಂಗೀತದ ಕೇಳ್ತಕ್ಕಂಥ ಸಂದರ್ಭದಲ್ಲಿ, ಹಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಮರಿತೀವಿ ನಾವು. ಯಾಕೆಂದ್ರೆ ಅಂತ ಶಕ್ತಿ ಸಾಮರ್ಥ್ಯ ಆ ಸಂಗೀತಕ್ಕೆ ಇದೆ ಅನ್ನೋದನ್ನ ನಾವು ಕಾಣ್ತೀವಿ. ಅಂತ ಒಂದು ಶಕ್ತಿಯನ್ನ ಮಾಡುತ್ತೆ. ಅದರಿಂದ ನಾವು ಹೆಚ್ಚೆಚ್ಚು ಸಂಗೀತವನ್ನ ಕೇಳಲಿಕ್ಕೆ, ಹಾಡ್ಲಿಕ್ಕೆ ಈ ಗಮನವನ್ನ ಕೊಡ್ಬೇಕಾಗುತ್ತೆ. ಹಾಗೇನೆ ಇಲ್ಲಿ ಆ ಮೇರುದಂಡಲಿರುವ ಗುಪ್ತ ಚಕ್ರಗಳನ್ನ ಜಾಗೃತಗೊಳಿಸದೆ ಯೋಗಿಯ ಪವಿತ್ರವಾದ ಉದ್ದೇಶ ಆಗಿರುತ್ತೆ. ಹಾಗೇನೆ ಇಲ್ಲಿ ಪದ್ಮಾಸನದ ಬಗ್ಗೆ ಕೂಡ ಹೇಳ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಶಾಸ್ತ್ರೀಯವಾದ ಆಸನ, ಯೋಗಿಗಳಿಗೆ ಹೇಳಿ ಮಾಡಿಸಿದಂತ ಆಸನ ಅಂದ್ರೆ ಇಲ್ಲಿ ಪದ್ಮಾಸನ. ಅಲ್ಲಿ ಆ ಕೇಂದ್ರಗಳಲ್ಲಿ ಬಗೆಯ ಬಣ್ಣದ ಪದ್ಮಗಳನ್ನ ಅವನು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ಪದ್ಮ ಕೂಡ ಬೇರೆ ಬೇರೆ ನಿರ್ದಿಷ್ಟ ಸಂಖ್ಯೆಯ ದಳಗಳನ್ನ ಅಥವಾ ಪ್ರಾಣದ ಕಿರಣಗಳನ್ನ ಹೊಂದಿರುತ್ತೆ. ಆ ಪದ್ಮಗಳನ್ನೇ ಚಕ್ರಗಳು ಅಂತ ನಾವು ಹೇಳೋದು. ಇದನ್ನ ಕಮಲಾಸನ, ಪದ್ಮಾಸನ ಅಂತ ಕೂಡ ಹೇಳ್ತೀವಿ. ಇದನ್ನ ನೇರವಾಗಿ ಬೆನ್ನುರಿಯನ್ನ ನೇರವಾಗಿ ಎತ್ತಿ ಹಿಡಿಯೋದ್ರಿಂದ ಯೋಗ ಸಮಾಧಿಯ ಸ್ಥಿತಿಯಲ್ಲಿ ಅಂದ್ರೆ ಸವಿಕಲ್ಪ ಸಮಾಧಿಯಲ್ಲಿ ದೇಹವನ್ನ ಹಿಂದಕ್ಕಾಗ್ಲಿ ಮುಂದಕ್ಕಾಗ್ಲಿ ಅದನ್ನ ಬೀಳುವ ಅಪಾಯವನ್ನ ತಪ್ಪಿಸಿ ರಕ್ಷಾತ್ಮಕವಾಗಿ ಬಿಗಿ ಹಿಡಿಯುತ್ತೆ. ಆದ್ರಿಂದ ಯೋಗಿಯ ಅಚ್ಚುಮೆಚ್ಚಿನ ಆಸನ ಪದ್ಮಾಸನ ಆಗಿದೆ. ಆದ್ರೆ ಇದು ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯೋಗ್ಯ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಈ ಪ್ರಯತ್ನವನ್ನ ಮಾಡ್ಬೇಕು. ನಾವೆಲ್ಲರೂ ಗಮನ ಇಡಬೇಕು. ಪದ್ಮಾಸನ ಯೋಗಿಗಳಿಗೆ ವರವಾದಂತ ಒಂದು ಆಸನ ಆಗಿದೆ. ಹೀಗೆ ಇದನ್ನ ಹೇಳ್ತಾ ಅಂದ್ರೆ ಈ ಒಂದು ಉತ್ಸವದ ಸಂದರ್ಭ ಹೇಗಿತ್ತು ಅನ್ನೋದನ್ನ ಹೇಳ್ತಾರೆ. ಈ ಮುಂದಿನ ಭಾಗದಲ್ಲಿ ಬಂದ್ರೆ ಒಂದು ಗ್ರಹ ಗತಿಗಳ ಬಗ್ಗೆ ಹೇಳ್ತಾರೆ. ನಮ್ಮೆಲ್ಲರಿಗೂ ಕೂಡ ಹಿಂದೆ ಹುಟ್ಟಿದ ತಕ್ಷಣ ಒಂದು ಜ್ಯೋತಿಷ್ಯ ಬರ್ಸದಿರ್ಬೋದು, ಗ್ರಹಗಳ ಸ್ಥಿತಿ ಹೇಗಿದ್ದೆ ಅಂತ ವರ್ಷಕ್ಕೊಮ್ಮೆ ಯುಗಾದಿನಲ್ಲಿ ಪ್ರತಿಯೊಬ್ರು ಕೂಡ ಪಂಚಾಂಗವನ್ನ ನೋಡೋದಿರ್ಬೋದು. ಇವತ್ತಿಗೂ ಕೂಡ ಒಂದು ಸಣ್ಣ ಮಟ್ಟಿಗೆ ನಂಬಿಕೆಯಾಗಿ ಉಳ್ಕೊಂಡಿದೆ. ಹಾಗೇನೆ ಇಲ್ಲಿ ಯುಕ್ತೇಶ್ವರರು ಮುಕುಂದನಿಗೆ ಹೇಳ್ತಾರೆ, ಮುಕುಂದ
ನೀನು ಜ್ಯೋತಿಷ್ಯದ ತೋಳ್ಬಂದಿಯನ್ನ ಯಾಕೆ ಹಾಕಬಾರ್ದು ಅಂತ. ತಕ್ಷಣ ಅವ್ರಿಗೆ ಹೇಳ್ತಾರೆ, ನಂಗೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಇಲ್ಲ ಗುರುಗಳೇ, ಆದ್ರಿಂದ ನಂಗೆ ಬೇಡ ಅದು ಅಂತ ಹೇಳ್ತಾರೆ. ಆದ್ರೆ ಅದು ನಂಬಿಕೆಯ ಪ್ರಶ್ನೆ ಅಲ್ಲ, ವೈಜ್ಞಾನಿಕ ದೃಷ್ಟಿ ಅಂದ್ರೆ ಅದು ಸತ್ಯನೇ ಆಗಿರುತ್ತೆ. ಬ್ರಹ್ಮಾಂಡದ ನಿಯಮಾವಳಿ ಕಾರ್ಯ ಮಾಡಲಾಗದಿದ್ರೆ ವಿಶ್ವವು ಸಾಕಷ್ಟು ಗೊಂದಲಮಯವಾಗಿ ಇರ್ತಾ ಇತ್ತು ಅಂತ ಹೇಳಿ ಅದರ ಹಿಂದಿರ್ತಕ್ಕಂಥ ವೈಜ್ಞಾನಿಕ ಸತ್ಯವನ್ನ ಅವರು ಮುಂದುವರಿಸ್ತಾ ಹೋಗ್ತಾರೆ. ಇಲ್ಲಿ ಸೃಷ್ಟಿಯ ಎಲ್ಲಾ ಭಾಗ ಕೂಡ ಪರಸ್ಪರ ಸಂಬಂಧ ಇರುತ್ತೆ, ಪರಸ್ಪರ ಪ್ರಭಾವ ವಿನಿಮಯ ಎಲ್ಲ ಕೂಡ ಮಾಡ್ಕೊಳ್ತಾ ಹೋಗುತ್ತೆ. ಇಲ್ಲಿ ಪಂಚಭೂತಗಳನ್ನ ಹೇಳ್ತಾರೆ, ಇಲ್ಲಿ ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ, ಇವುಗಳ ಸಮ್ಮಿಶ್ರಣದಿಂದ ಪ್ರಕೃತಿನೂ ಆಗಿರುತ್ತೆ, ಮನುಷ್ಯನ ಶರೀರ ಕೂಡ ಆಗಿರುತ್ತೆ. ಹಾಗೇನೆ ಹೊರಗಿರ್ತಕ್ಕಂಥ ಪ್ರಕೃತಿಲಿರ್ತಕ್ಕಂಥ ವಿಚಿತ್ರಕರಕ ಶಕ್ತಿಗಳು ಎಲ್ಲಿಯವರೆಗೆ ಮನುಷ್ಯ ತನ್ನ ಸಾವಿನೊಡನೆ ಹೋರಾಡ್ತಾ ಇರ್ತಾನೋ ಅಲ್ಲಿಯವರೆಗೂ ಕೂಡ ಆಕಾಶ ಭೂಮಿಗಳ ಅಸಂಖ್ಯಾತ ವ್ಯತ್ಯಯಗಳ ಪ್ರಭಾವಕ್ಕೆ ಅವನು ಒಳಗಾಗ್ತಾನೆ. ಅಂದ್ರೆ ಅಲ್ಲಿ ಗ್ರಹಗಳು ಬದಲಾವಣೆ ಆದಂಗೆ ನಮ್ಮ ಮನಸ್ಥಿತಿ ಇರ್ಬೋದು, ನಮ್ಮ ಆರೋಗ್ಯ ಇರ್ಬೋದು, ಇವು ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾರೆ. ಅದರಿಂದ ಅವ್ರು ಹೇಳ್ತಾರೆ, ಗ್ರಹಗಳ ಪ್ರಚೋದನೆಗಳಿಗೆ ಮನುಷ್ಯನ ಪ್ರತಿಕ್ರಿಯೆಯನ್ನು ಕುರಿತ ಅಧ್ಯಯನವೇ ಜ್ಯೋತಿಷ್ ಶಾಸ್ತ್ರ. ಇವತ್ತಿನ ಕೆಲವರು ಮಾತ್ರ ಇದ್ರ ಬಗ್ಗೆ ಏನೇನೋ ತಪ್ಪು ಮಾಹಿತಿಯನ್ನ ಹಣಕ್ಕಾಗಿ ಮೋಸ ಮಾಡೋದ್ರಿಂದ ಇದ್ರ ಬಗ್ಗೆ ನಾವು ಕೆಲವೊಮ್ಮೆ ನಂಬಿಕೆಯನ್ನ ಕಳ್ಕೊಳ್ತಕ್ಕಂಥ ಪ್ರಸಂಗ ಬರ್ತಾ ಇದೆ. ಖಂಡಿತ ಜ್ಯೋತಿಷ್ ಶಾಸ್ತ್ರ ಅನ್ನೋದು ಸತ್ಯನೇ ಆಗಿದೆ, ವೈಜ್ಞಾನಿಕವಾಗಿದೆ, ಆದ್ರೆ ಸರಿಯಾದವರ ಮಾರ್ಗದರ್ಶನ ನಮಗೆ ಬೇಕಷ್ಟೇ ಇಲ್ಲಿ. ಅದರಿಂದ ಗ್ರಹಗಳ ಪ್ರಚೋದನೆಗಳಿಗೆ ಮನುಷ್ಯನ ಪ್ರತಿಕ್ರಿಯೆಯನ್ನು ಕುರಿತು ಜ್ಯೋತಿಷ್ ಶಾಸ್ತ್ರ ಅಧ್ಯಯನ ಮಾಡ್ತಾ ಹೋಗುತ್ತೆ. ಇಲ್ಲಿ ಒಂದು ಮಗುವಿನ ವೈಯಕ್ತಿಕ ಕರ್ಮ ಮತ್ತು ಆಕಾಶ ಕಾಯಗಳ ವಿಕಿರಣಗಳಿಗೆ ಲೆಕ್ಕಾಚಾರವಾಗಿ ಹೊಂದಿಕೆಯಾದ ದಿನ ಮತ್ತು ಗಳಿಗೆಯಲ್ಲಿ ಮಗು ಹುಟ್ಟುತ್ತೆ. ಹಾಗೇನೆ ಜಾತಕವನ್ನ ಮಾರ್ಪಡಿಸಲಾಗದ ಭೂತವನ್ನ ಸಂಭವಿಸಬಹುದಾದ ಭವಿಷ್ಯದ ಒಂದು ಪರಿಧಿಯನ್ನು ತೋರಿಸ್ತಕ್ಕಂಥ ಪಂಥಾವನದ ಭಾವಚಿತ್ರ ಅದು. ಆ ಒಂದು ಜಾತಕ ಬರೀತಿದ್ರು ಹಿಂದೆ ಮಹಾನ್ ಭಾವರು ಅಂತಂದ್ರೆ ಒಂದು ಸಣ್ಣದು ಕೂಡ ಅಲ್ಲಿ ತಪ್ಪಾಗ್ತಾ ಇರ್ಲಿಲ್ಲ, ಅದೇ ರೀತಿ ನಡ್ಕೊಂಡು ಹೋಗ್ತಾ ಇತ್ತು. ಈ ವಯಸ್ಸಿನಲ್ಲಿ ಹೀಗಾಗುತ್ತೆ, ಈ ವ್ಯಕ್ತಿ ಹೀಗಾಗ್ತಾನೆ ಅನ್ನೋದು. ಇದನ್ನ ನಾವು ಬುದ್ಧನಲ್ಲೂ ಕೂಡ ನಾವು ಕಾಣ್ತೀವಿ. ಬುದ್ಧನಿಗೆ ಅವರ ಹುಟ್ಟಿದಂತ ಸಂದರ್ಭದಲ್ಲಿ ಜಾತಕ ಬರ್ದಾಗ ಅವ್ರು ಹೇಳಿರ್ತಾರೆ, ಇವನು ಶ್ರೇಷ್ಠ ಚಕ್ರವರ್ತಿ ಆಗ್ತಾನೆ, ಇಲ್ಲ ಅಂದ್ರೆ ಒಬ್ಬ ಶ್ರೇಷ್ಠ ಪ್ರಪಂಚನೇ ಗುರುತಿಸ್ತಕ್ಕಂತ, ಪ್ರಪಂಚದಲ್ಲಿ ಸದಾ ಇರ್ತಕ್ಕಂತ ಸನ್ಯಾಸಿ ಆಗ್ತಾನೆ ಅಂತ. ಅದ್ರ ಮುಂದೆ ಏನಾಯ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಹೀಗೆ ಇಲ್ಲಿ ಭೂತಕಾಲದ ಪುಣ್ಯ ಪಾಪಗಳ ಫಲವೆನ್ಸದಾದ್ರೂ ಕೂಡ ವಿಧಿಯನ್ನ ಸಮರ್ಥಿಸಿ ತೋರ್ಸಕ್ಕಾಗಿ ಇದು ಪ್ರಕಟವಾದುದ್ದಲ್ಲ. ದಾಸ್ಯದಿಂದ ಬಿಡುಗಡೆ ಹೊಂದ ಹಾಗೆ ಅದನ್ನ ಏನ್ ಮಾಡ್ಬೇಕು ನಿವಾರಿಸಿಕೊಳ್ಳಲು ಕೂಡ ಇದ್ರಲ್ಲಿ ಇದೆ. ಸಾಮಾನ್ಯ ಒಳ್ಳೆ ಜ್ಯೋತಿಷಿಯರು ಇವತ್ತೂ ಇದ್ದಾರೆ. ಅವ್ರು ಹೋದಾಗ ಹೇಳ್ತಾರೆ, ಹಿಂಗ್ ಸಮಸ್ಯೆ ಇದೆ, ಇದಕ್ಕಿಂತ ಪರಿಹಾರವನ್ನ ಏನಾದ್ರು ಹಿಂಗ್ ಸಣ್ಣ ಒಂದ್ ಶಾಂತಿ ಮಾಡ್ಕೊಳ್ಳಿ ಅಂತ. ಆ ಶಾಂತಿ ಏನೋ ಒಂದು ಸೈಂಟಿಫಿಕ್ ಕೂಡ ಅದು ಇರುತ್ತೆ. ತುಂಬಾ ಹಣ ಖರ್ಚು ಮಾಡಿ ಇವತ್ತಿನ ನಮ್ಮ ಟಿವಿ ಆನ್ಲೈನ್ ಮಾತೆತ್ತಿದ್ರೆ ಸಾವಿರಾರು ರೂಪಾಯಿ ದುಡ್ಡನ್ನ ಪಿಂಕ್ತಕ್ಕಂತಹ ಜ್ಯೋತಿಷಿಗಳನ್ನೇ ಇಟ್ಕೊಂಡು ನಾವು ಯೋಚನೆಯನ್ನ ಮಾಡ್ಬಾರ್ದು. ಅದರಿಂದ ಮನುಷ್ಯ ಎಲ್ಲ ತನ್ನ ಕರ್ಮ ಫಲಗಳಿಂದಲೇ ಅವನು ಸೃಷ್ಟಿಸಿರೋದು. ಅದರಿಂದ ಜ್ಯೋತಿಷ್ಯವನ್ನ ಕುರಿತು ಮೂಢನಂಬಿಕೆಯಿಂದ ಉದಿಸುವ ಭಯ ಭಕ್ತಿ ಮನುಷ್ಯನನ್ನ ಯಾಂತ್ರಿಕ ನಿರ್ದೇಶನಕ್ಕೊಳಪಡಿಸುತ್ತೆ. ದಾಸ್ಯ ಬಹದಿಂದ ಆ ಒಂದು ಪರಾಧೀನತೆ, ಒಬ್ಬ ಗೊಂಬೆಯಂತೆ ಕೆಲಸ ಮಾಡ್ತಾ ಹೋಗ್ತಾನೆ. ಇಲ್ಲಿ ಸೃಷ್ಟಿಯಿಂದ ಸೃಷ್ಟಿಕರ್ತನ ಕಡೆಗೆ ಬದಲಿಸುವುದರ ಮೂಲಕ ನಾವು ಗ್ರಹಗಳನ್ನ ಅಂದ್ರೆ ತನ್ನ ಭೂತವನ್ನ ಪರಾಭವಗೊಳಿಸ್ತಾನೆ. ಹಾಗೆ ಪರಮಾತ್ಮನೊಡನೆ ತನ್ನ ಸಂಬಂಧದ ಅರಿವನ್ನು ಎಷ್ಟೆಷ್ಟು ಗಾಢಗೊಳಿಸ್ತಾನೋ ಅಷ್ಟಷ್ಟು ಜಡವಸ್ತುಗಳ ಅಧಿಪತ್ಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಆತ್ಮ ಅನ್ನೋದು ಎಂದೆಂದಿಗೂ ಸ್ವತಂತ್ರ, ಅದಕ್ ಸಾವಿಲ್ಲ, ಏಕೆಂದ್ರೆ ಅದ್ ಹುಟ್ಟೂ ಇಲ್ಲ. ಆತ್ಮ ಯಾವಾಗ್ಲೂ ಚಿರನೂತನ ಸರ್ವಾಂತಯಾಮಿ ಎಲ್ಲ ಅದ್ ಹಾಗೆ ಇರುತ್ತೆ. ನಕ್ಷತ್ರಗಳು ಅದರ ಮೇಲೆ ಪ್ರಭುತ್ವ ನಡೆಸಲು ಸಾಧ್ಯವಿಲ್ಲ. ನೋಡಿ, ನಮ್ ಕಾಯಿಲೆ ಇರಬಹುದು, ಮನಸ್ಸಿಗೆ ಬರುತ್ತೆ, ಶರೀರಕ್ಕೆ ಬರುತ್ತೆ ಹೊರತು ನಮ್ಮ ಆತ್ಮಕ್ಕೆ ಸಾವಿಲ್ಲ. ನಮ್ಮ ಆತ್ಮ ನಿರೋಗಿ, ನಮ್ಮ ಆತ್ಮ ಆನಂದಮಯಿ. ಹಾಗೆ ಈ ಮನುಷ್ಯ ಅಂದ್ರೆ ಒಬ್ಬ ಜೀವಿ ಅಂದ್ರೆ ಅವನಿಗೂ ಕೂಡ ಒಂದು ದೇಹ ಇದೆ. ಅದ್ರ ಸ್ವರೂಪವನ್ನ ಅರ್ಥ ಮಾಡ್ಕೊಂಡಾಗ ಅನಿವಾರ್ಯವಾಗಿ ಅಂಟ್ಕೊಂಡಿರ್ತಕ್ಕಂಥ ಇಂಥ ರೂಪಾಂತರಗಳನ್ನೆಲ್ಲ ಅವನು ಹಿಂದಕ್ಕೆ ಬಿಡ್ತಾ ಹೋಗ್ತಾನೆ. ಇಲ್ಲಿ ಭಗವಂತ ಅಂದ್ರೆ ಸಮರಸತೆ. ಆ ಭಗವಂತನೊಡನೆ ಸಮರಸಗೊಂಡಂತಹ ಸಾಧಕ ಎಂದಿಗೂ ಅಕರ್ಮವನ್ನು ಮಾಡಲ್ಲ. ನನ್ನೊಳಗಡೆನೆ ದೇವ್ರಿದ್ದಾನೆ ಅಂದ್ರೆ ನಾನು ಯಾರಿಗೂ ಮೋಸ ಮಾಡ್ಲಿಕ್ ಸಾಧ್ಯ? ಆ ಅರಿವು ನಾನಿದ್ರೆ ನಾನು ಒಂದು ತಪ್ಪೆಜ್ಜೆ ಕೂಡ ಇಡಲ್ಲ.
ನಾನು ಜಗವನ್ನ ಮೆಚ್ಚಕ್ಕೆ ಬದುಕದ್ ಬೇಕಿಲ್ಲ, ಮುಖವಾಡವನ್ನ ಕಳಚಿ ನನಗಾಗಿ ನಾನು ಬದುಕಬೇಕಾಗುತ್ತೆ. ಹಾಗೇನೆ ಒಂದು ಗಾಢವಾದ ಪ್ರಾರ್ಥನೆ ಇರ್ಬೋದು, ಧ್ಯಾನ ಇರ್ಬೋದು, ನಂತರ ಅವನು ದಿವ್ಯ ಪ್ರಜ್ಞೆಯ ಸಂಬಂಧವನ್ನ ಹೊಂದಿರ್ತಾನೆ. ಹಾಗೇನೆ ಈಗ ಉದಾಹರಣೆ ನಾವು ಪ್ರವಾಸಿಗಳು ಎಲ್ಲೋ ಹೋಗ್ಬೇಕಾದ ಸಂದರ್ಭದಲ್ಲಿ ಆ ನಕ್ಷೆಯನ್ನ ಬಳಸ್ತೀವಿ. ಆ ನಕ್ಷೆಯ ಮ್ಯಾಪ್ ಅನ್ನ ಹಾಕೊಂಡು ಜರ್ನಿಯನ್ನ ಮಾಡ್ತೀವಿ. ಹಾಗೆ ಅದನ್ನ ಮನುಷ್ಯ ಕೂಡ ಹಾಗೇನೆ ಬದುಕಿನಲ್ಲಿ ಈ ಜ್ಯೋತಿಷ್ಯವನ್ನ ಬಳಸ್ಕೋಬೇಕು ಅನ್ನೋದನ್ನ ಋಷಿಗಳು ಹೇಳ್ತಾರೆ. ಕರ್ಮದ ನಿಯಮಗಳಲ್ಲೂ ಕೂಡ ಅದನ್ನ ವಿವೇಕದ ಅಂಗುಲಿಯಿಂದ, ಜಾಣ್ಮೆಯಿಂದ ಅದನ್ನ ಮಾಡ್ಕೋಬಹುದು. ನಾವು ಯಾವುದೇ ಒಂದು ವಿಶ್ವ ನಿಯಮವನ್ನು ಅತಿಕ್ರಮಿಸೋದ್ರಿಂದ ಮಾನವನ ಎಲ್ಲಾ ಕೇಡು ಸಂಭವಿಸುವುದು. ಅಂದ್ರೆ ಸರಿಯಾದ ಮಾರ್ಗದಲ್ಲಿ ಎಷ್ಟು ಬೇಕಷ್ಟನ್ನೇ ಮಾಡ್ತಾ ಹೋಗ್ಬೇಕು ಮನುಷ್ಯ. ಹಾಗೇನೆ ಮಾನವನ ದೈವದ ಸರ್ವಶಕ್ತಿಯನ್ನು ಅಲ್ಲಗಳೆಯದೆ ಪ್ರಕೃತಿಯ ನಿಯಮಗಳನ್ನು ನಾವು ಪಾಲಿಸ್ಬೇಕು. ಎಲ್ಲ ಧರ್ಮಶಾಸ್ತ್ರಗಳು ಅದನ್ನೇ ಹೇಳಿದೆ. ಬೈಬಲ್ ಇರ್ಬೋದು, ಪುರಾಣ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಎಲ್ಲಾ ಧರ್ಮದಲ್ಲೂ ಹೇಳಿರೋದು ಪ್ರಕೃತಿಯ ವಿರುದ್ಧ ಹೋಗ್ಬೇಡ, ನಿನ್ನ ಬದುಕಿನಲ್ಲಿ ದಯೆ, ಧರ್ಮ ಇದನ್ನ ಪಾಲಿಸು ಅನ್ನೋದನ್ನೇ ಹೇಳ್ತಾರೆ. ಅದರಿಂದ ನಾವು ಸದಾ ಪ್ರಭು ನಿನ್ನಲ್ಲಿ ನಾನು ಭರವಸೆ ಇಟ್ಟಿದ್ದೀನಿ, ನೀನ್ ಸಹಾಯ ಮಾಡ್ತೀಯ ಅಂತ ತಿಳಿದಿದ್ದೀನಿ. ನಾನು ಯಾವುದೇ ತಪ್ಪನ್ನ ಮಾಡಿದ್ರು ತಿದ್ದುಕೊಳ್ಳಿಕ್ಕಾಗ್ಲಿ ನಾನು ಪ್ರಯತ್ನವನ್ನ ಮಾಡ್ತೀನಿ, ನನ್ನನ್ನು ಆಶೀರ್ವಾದ ಮಾಡು ಎಂಬ ವಿನೇಯತೆಯ ಬದುಕು ನಮ್ಮದಾಗಿರ್ಬೇಕು. ಹೀಗೆ ಹಲವು ಮಾರ್ಗಗಳಿಂದ ನಾವು ಪ್ರಾಚೀನ ಕರ್ಮದ ದುಷ್ಪರಿಣಾಮಗಳನ್ನ ಕುಗ್ಗಿಸ್ಬೋದು. ನಮ್ಗೆ ಹಿಂದಿನ ಜನ್ಮಗಳ ಕರ್ಮ ಇರ್ಬೋದು, ಈ ಜನ್ಮದಲ್ಲೇ ಗೊತ್ತಿಲ್ಲದೆ ನೂರಾರು ತಪ್ಪಾಗಿರ್ಬೋದು. ಗೊತ್ತಿದ್ದು ಒಂದು ತಪ್ಪೆಜ್ಜೆ ಇಡ್ತೀವಿ ಅಂದ್ರೆ ಗೊತ್ತಿಲ್ಲದೆ ಎಷ್ಟಾಗಿರುತ್ತೆ, ಅದು ತಪ್ಪು ಅಂತ ನಮಗೆ ಗೊತ್ತಿರಲ್ಲ ಅಷ್ಟೇ. ಹೀಗೆ ವಿದ್ಯುತ್ತಿನ ರೀತಿ ಇವೆಲ್ಲವೂ ಕೂಡ ವಿಶ್ವವನ್ನೇ ಆವರಿಸ್ಕೊಂಡಿರ್ತವೆ. ಹಾಗೆ ಹೋಗ್ತಕ್ಕಂಥ ಇದರಲ್ಲಿ ಪರಿಶುದ್ಧವಾದ ಲೋಹಗಳು ಗ್ರಹಗಳ ನಿಷಿದ್ಧಾತ್ಮಕ ಸೆಳೆತಗಳನ್ನ ಸಮರ್ಥವಾಗಿ ಪ್ರತಿರೋಧಿಸ್ತಕ್ಕಂಥ ಸೂಕ್ಷ್ಮ ತರವಾದ ಬೆಳಕನ್ನ ಹೊರ ಚೆಲ್ಲುತ್ತೆ ಅನ್ನೋದನ್ನ ಕಂಡುಹಿಡಿದಿದ್ದಾರೆ. ಆದ್ಮೇಲೆ ನೀವೆಲ್ಲ ಅನ್ಕೊಂಡಿರ್ಬೋದು, ಚಿನ್ನ ಇದೆಲ್ಲ ನಮ್ಮ ಹತ್ರ ಹಣ ಬಂದಿದೆ ನಾವು ಹಾಕತಾ ಇದೀವಿ ಅಂತ. ಅಲ್ಲ, ಈ ಚಿನ್ನ ಒಂದು ಈ ಲೋಹದಿಂದ ನಮ್ಮ ಶರೀರಕ್ಕೆ ಉಪಯೋಗ ಇದೆ, ಅದನ್ನ ಹಾಕಬೇಕು ಅನ್ನೋದನ್ನ ನಮ್ಮ ಹಿಂದಿನವ್ರು ಕಂಡುಹಿಡಿದಿದ್ರು. ಆದ್ರೆ ಇವತ್ತೆಲ್ಲ ಅದು ಉಳ್ಳವರ ಸ್ವತ್ತಾಗಿದೆ, ಬಡವರಿಗೆ ಗಗನ ಕುಸುಮ ಆಗಿ ಹೋಗಿದೆ ಇದು. ಅದರಿಂದ ಚಿನ್ನ, ಬೆಳ್ಳಿ, ಕೆಲವ್ರಿಗೆ ಚಿನ್ನ ಆಗಲ್ಲ ಅಂತವ್ರಿಗೆ ಬೆಳ್ಳಿ ಬೇಕು, ಕೆಲವ್ರಿಗೆ ತಾಮ್ರ ಬೇಕು, ಕೆಲವ್ರಿಗೆ ಕಂಚು, ಹೀಗೆ ಬೇರೆ ಬೇರೆ ಲೋಹಗಳನ್ನ ಬಳಸ್ಬೇಕು ನಾವು. ಎಲ್ಲರಿಗೂ ಎಲ್ಲವೂ ಸರಿ ಆಗಲ್ಲ. ಈಗ ತುಂಬಾ ಇದೇ ಒಂದು ಮಾಫಿ ಆಗ್ತಾ ಇದೆ. ಮುತ್ತು, ರತ್ನ, ಹವಳ, ಪಚ್ಚೆ ಯಾವ್ಯಾವ ಶೇಡಲ್ಲಿ ಇರ್ಬೇಕು, ಬಣ್ಣದಲ್ಲಿ ನಾವು ಬಳಸ್ಬೇಕು ಅನ್ನೋದು ಕೂಡ. ಹೀಗೆ ಇವೆಲ್ಲವೂ ಕೂಡ ತುಂಬಾ ಬೆಲೆ ಬಾಳ್ತಕ್ಕಂಥ ದೋಷರಹಿತವಾದ ರತ್ನಗಳಾಗಿದ್ದಾವೆ. ಇವನ್ನ ನೋಡಿ ಪ್ರಾಮಾಣಿಕವಾಗಿರ್ತಕ್ಕಂಥವರ ಬಳಿ ಹೋಗಿ ಸಲಹೆಯನ್ನ ಪಡೆದು ನಮ್ಮ ಬದುಕಿಗೆ ಇದನ್ನ ಬಳಸ್ಕೋಬಹುದು. ಅದನ್ನ ಈ ಯುಕ್ತೇಶ್ವರರು ಯೋಗಾನಂದರಿಗೆ ಸಲಹೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಭಾರತದಷ್ಟು ಬೇರೆ ಕಡೆ ಇದ್ರ ಬಗ್ಗೆ ಅಧ್ಯಯನ ಆಗಿಲ್ಲ. ಮತ್ತೆ ಲೋಹಗಳಿರ್ಬೋದು, ಸಸ್ಯ ನಿಷ್ಪನ್ನ ವಸ್ತುಗಳು ಇವೆಲ್ಲವೂ ಕೂಡ ಪರಿಹಾರಕಾರಕ ಸಾಧನವನ್ನ ಚರ್ಮಕ್ಕೆ ಸ್ಪರ್ಶಿಸುವಂತೆ ಧರಿಸದೇ ಇದ್ರೆ ಅದಕ್ಕೆ ಬೆಲೆ ಇಲ್ಲ. ಅಂದ್ರೆ ಈ ಸೈಂಟಿಫಿಕ್ ಕೂಡ ನಾನು ಕೇಳಿದ್ದೆ, ಚಿನ್ನದ ನೀರು ನಮ್ಮ ಮೈ ಮೇಲೆ ಬೀಳ್ತಾ ಇರ್ಬೇಕು, ಸ್ನಾನ ಮಾಡಿದಾಗ ಚಿನ್ನದ ಮೇಲೆ ಬಿದ್ದಂತ ಇದಾಗಿರ್ಬೋದು. ಮತ್ತೆ ಇತ್ತೀಚೆಗೆ ನಮ್ಮಲ್ಲಿ ಆ ನೀರು ಚಿನ್ನವನ್ನ ಹಾಕಿ ಕುದಿಸಿ ಕುಡಿತಕ್ಕಂಥ ನೀರು, ಬೆಳ್ಳಿ, ಇದು ಕೂಡ ಇವತ್ತು ಸೈಂಟಿಫಿಕ್ ಆಗಿ ಪ್ರೂವ್ ಆಗ್ತಾ ಇದೆ. ಆಗ ಇದನ್ನೆಲ್ಲ ಕೇಳಿದಂತಹ ಯೋಗಾನಂದರು, ಗುರುಗಳೇ ನೀವ್ ಇಷ್ಟ ಹೇಳಿದ್ರಿ ಅಂದ್ಮೇಲೆ ನಾನ್ ಬಳೆ ಮಾಡಿಸ್ಕೊತೀನಿ ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯ ಉದ್ದೇಶಕ್ಕಾಗಿ ನೀನ್ ಮಾಡ್ಕೋಬೇಕಾದ್ರೆ ಸುಮ್ನೆ ನಾನು ಏನಿಲ್ಲ ಆರಾಮಾಗಿದ್ದೀನಿ ಅಂದ್ರೆ ಒಂದು ಚಿನ್ನದ ಬಳೆ ಮಾಡಿಸ್ಕೋಬಹುದು, ಇಲ್ಲ ಬೆಳ್ಳಿ ಬಳೆನ ಅಥವಾ ತಾಮ್ರದ ಬಳೆಯನ್ನ ಮಾಡಿಸ್ಕೋಬಹುದು. ಆದ್ರೆ ನಿರ್ದಿಷ್ಟ ಉದ್ದೇಶ, ನನ್ಗೇನೋ ಹೆಲ್ತ್ ಸಮಸ್ಯೆ ಇದೆ, ಇದು ಬೇಕು ಅಂದಾಗ ಅದರ ಜೊತೆ ಬೆಳ್ಳಿ ಮತ್ತು ಸೀಸದ್ದನ್ನ ನೀನು ಮಾಡಿಸ್ಕೋಬೇಕು ಅಂತ ಹೇಳಿ ಯೋಗಾನಂದರಿಗೆ ಸಲಹೆಯನ್ನ ಕೊಟ್ಟಾಗ ಅವರು ಹಾಕೊಂಡು ಅವರ ಕೊನೆಯ ಬದುಕಿನವರೆಗೂ ಆ ಬಳೆ ಅವರ ಹತ್ರ ಇರುತ್ತೆ, ಯೋಗಾನಂದರ ಬಳಿ. ಹಾಗೇನೆ ಯಾಕೆ ಗುರುಗಳೇ ನಿರ್ದಿಷ್ಟ ಉದ್ದೇಶ ಅಂತ ನನ್ಗೆ ಹೇಳಿದ್ರಲ್ಲ ನೀವು ಅಂತ ಕೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ನಿನ್ ವಿಷಯದಲ್ಲಿ ಒಂದು ಸಣ್ಣ ಅಹಿತಕರವಾದ ಒಂದು ಘಟನೆ ನಡೀಲಿದೆ ಅಂತ ಹೇಳ್ತಾರೆ. ಇದು ಕೂಡ ನಮ್ಗೆ ಹೇಳ್ತಾ ಇರ್ತಾರೆ, 7.7 ಅಂತ ಇರ್ಬೋದು, ಗ್ರಹಗಳು ಗತಿ ಅಷ್ಟ್ ಸರಿ ಇಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಪ್ರಯಾಣ ಮಾಡ್ಬೇಕಾದ್ರೆ ಜೋಪಾನ, ಆರೋಗ್ಯದ ವಿಚಾರದಲ್ಲಿ ಜೋಪಾನ. ಇಂಥವನ್ನ ಪ್ರಾಮಾಣಿಕ ಜ್ಯೋತಿಷ್ಯರು ಇವತ್ತಿಗೂ ಕೂಡ ಹೇಳರಿದ್ದಾರೆ. ಹಾಗೆ ನಿನ್ನ ಬದುಕಿನಲ್ಲೂ ಕೂಡ 6 ತಿಂಗಳಲ್ಲಿ ಒಂದು ಕಾಯಿಲೆ, ಪಿತ್ತಜನಕದ ಒಂದು ಕಾಯಿಲೆ ಬರುತ್ತೆ. ಅದು 6 ತಿಂಗಳ ಗಂಟೆ ಇರ್ಬೇಕು, 180 ದಿನ ಇರ್ಬೇಕು. ಆದ್ರೆ ಈ ಬಳೆಯ
ಕಾರಣದಿಂದ 24 ದಿನದಲ್ಲೇ ಅದು ಕಡಿಮೆ ಆಗುತ್ತೆ ನಿನಗೆ ಅಂತ ಹೇಳ್ತಾರೆ. ನೋಡಿ ಎಂತ ಶಕ್ತಿ ಇದೆ ಅಂತ. ಹೀಗೇನೆ ಗುರುಗಳ ಭವಿಷ್ಯವಾಣಿ ನಿಜ ಆಗುತ್ತೆ. ಕಾರ್ಯನಿಮಿತ್ತ ಗುರುಗಳು ಮತ್ತು ಯೋಗಾನಂದರು ದೂರ ದೂರ ಇರ್ತಾರೆ. ಇವರು ವಾರಣಾಸಿಗೆ ಅಲ್ಲಿ ಬಂದಿದ್ದಂತ ಸಂದರ್ಭದಲ್ಲಿ ಇವರಿಗೆ ಪಿತ್ತ ಜನಾಂಕದ ಎಡೆಯಲ್ಲಿ ಇದ್ದಕ್ಕಿದ್ದಂತೆ ನೋವು ಕಾಣಿಸ್ಕೊಳ್ಳುತ್ತೆ. ಅದೆಂತಹ ಯಾತನ ಮೈ ಅಂದ್ರೆ ತಡಿಲಿಕ್ಕೆ ಆಗ್ತಾ ಇಲ್ಲ, ಭಯಂಕರವಾದ ನೋವು. ಅದನ್ನ ಗುರುಗಳಿಗೆ ಹೇಳಲ್ಲ ಇವರು, ಆದಷ್ಟು ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ ಬರ್ತಾರೆ. 23 ದಿನ ಅದನ್ನ ನೋವನ್ನ ಸಹಿಸ್ಕೊಳ್ತಾರೆ. ಕೊನೆಗೆ ನಂಗೆ ಅದನ್ನ ಇವ್ರಿಗೆ ಏನೂ ನೆನಪಿಲ್ಲ ಅವತ್ ಗುರುಗಳು ಹೇಳಿದ್ದು. ತಡೀಲಿಕ್ಕೆ ಆಗಲ್ಲ ಅಂದಾಗ ಆ ಯುಕ್ತೇಶ್ವರರ ಬಳಿ ಬರ್ತಾರೆ. ಆ ಯುಕ್ತೇಶ್ವರರ ಬಳಿ ಅನೇಕ ಶಿಷ್ಯರು ಬೇರೆಯವರು ಮಾತಾಡ್ತಾ ಕೂತಿರ್ತಾರೆ. ಇವ್ರು ಸುಮ್ನೆ ಹೋಗಿ ಒಂದು ಮೂಲೆಯಲ್ಲಿ ಕೂರ್ತಾರೆ. ಆಗ ಯುಕ್ತೇಶ್ವರರೇ ಇವರನ್ನ ಗುರುತಿಸಿ ಬಳಿ ಬಂದು ಹೇಳ್ತಾರೆ, ನಿನ್ಗೆ ಪಿತ್ತ ಜನಕದ ತೊಂದರೆಯನ್ನ ನಿವಾರಿಸ್ಗಳಾಗಿ ನೀನ್ ಬಂದಿರ್ಬೇಕು ಅಂತ ಹೇಳ್ತಾರೆ. ಹೌದು ಅಂತ ಹೇಳಿದಾಗ, ನಾನ್ ನಿಂಗೆ ಒಂದು ವ್ಯಾಯಾಮ ಹೇಳ್ಕೊಟ್ಟಿದ್ನಲ್ಲ, ಆ ವ್ಯಾಯಾಮ ಮಾಡು ಅಂತಾರೆ. ಯೋಗಾನಂದರಿಗೆ ಸಿಟ್ಟು. ನನಗೆ ಅಪ್ಪ ಒಂದ್ ಸಣ್ಣದು ಮೂವ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಇವ್ರು ವ್ಯಾಯಾಮ ಮಾಡು ಅಂತ ಇದಾರಲ್ಲ ಅಂತ. ನಾನ್ ಹೇಳ್ತಿದ್ದೀನಲ್ಲ ಮಾಡಪ್ಪ ನೀನು ಅಂತ ಹೇಳ್ತಾರೆ. ಆಗ ಇವರು ಮಾಡಿದ ತಕ್ಷಣ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ ತಕ್ಷಣ ನೋವೇ ಇಲ್ಲ. ಇಲ್ಲಿ ಯೋಗಾನಂದರು ನಂಗೆ ನೋವಿದೆ ಅನ್ನೋ ಭಾವನೆಯಲ್ಲಿ ಮಾಡ್ತಿದ್ದಾರೆ. ಅಲ್ಲಿ ಯುಕ್ತೇಶ್ವರ ಹೇಳ್ತಿದ್ರೆ ನೋವಿಲ್ಲ. ಯಾಕೆ ಅಂದ್ರೆ 24 ದಿನ ಆಗೋಗಿತ್ತು, ನೋವೇ ಕಡಿಮೆ ಆಗಿ ಹೋಗಿತ್ತದು. ಆದ್ರೆ ನೋಡಿ ಅವ್ರು ಬಂದಿದ್ದು 23 ದಿವಸ ಆದ್ಮೇಲೆ. ಹೀಗೆ ಇಂಥ ಶಕ್ತಿ ಇದೆ. ಅದರಿಂದ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಇಂಥ ಜ್ಯೋತಿಷಿಗಳನ್ನ ಒಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಬದುಕಿಗೆ ಇದನ್ನ ಬಳಸ್ಕೋಬಹುದು ಅಂತ ನನಗೆ ಅನ್ಸುತ್ತೆ. ಹೀಗೆ ಅವರಿಗೆ ಆಶ್ಚರ್ಯ ಆಗುತ್ತೆ ಯೋಗಾನಂದರಿಗೆ. ಅಪ್ಪ ಎಂತಹ ಅದ್ಭುತ ಒಬ್ಬ ಪವಾಡ ಪುರುಷನ ಬಳಿ ನಾನು ಇದೀನಿ ಅಂತ ಹೇಳಿ. ಹಾಗೆ ಇವರು ಮತ್ತೆ ತಕ್ಷಣ ಅವ್ರನ್ನ ಕಾಲನ್ನ ಹಿಡಿದು ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾರೆ. ನೀನ್ ಯಾಕೆ ಮಗುವಿನಂತ ಆಡ್ತೀಯಾ, ಹೇಳು ಅಂತ ಹೇಳಿ ಅವನನ್ನ ಕರ್ಕೊಂಡು ಸಮುದ್ರದ ತೀರ ನಡಿಲಿಕ್ಕೆ ಹೋಗ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ಜ್ಯೋತಿಷ್ಯವನ್ನ ಹೇಳಿರ್ತಾರೆ ಯೋಗಾನಂದರಿಗೆ. ನೀನು 2 ಬಾರಿ ವಿದುರ ಅಂದ್ರೆ ಈ ವಿದುರ ಅಂದ್ರೆ ತಮ್ಮ ಸಂಗಾತಿಗಳನ್ನ ಕಳ್ಕೊಳ್ತಕ್ಕಂಥದ್ದು. ಆ ರೀತಿ 2 ಬಾರಿ ವಿದುರನಾಗಿ 3 ಸಲ ವಿಧವೆಯಾಗುವೆ, ಮದುವೆ ಆಗಿವೆ, 3 ಸಲ ಮದ್ವೆ ಆಗ್ತೀಯಾ ಅಂತ ಹೇಳ್ತಾರೆ. ಇವ್ರಿಗೆ ಆಶ್ಚರ್ಯ. ಮದುವೆ ಬೇಡ, ಬ್ರಹ್ಮಚಾರಿಯಾಗಿ ನಾನು ದೈವಿ ಸಂಪರ್ಕವನ್ನು ಆದಷ್ಟು ಬೇಗ ಪಡಿಬೇಕು, ಏನೇನೋ ಸಾಧನೆ ಮಾಡ್ಬೇಕು ಅನ್ನೋದು ಇವ್ರ ಕನಸಾಗಿರುತ್ತೆ. ಆದ್ರಿಂದ ಇವರ ಭವಿಷ್ಯವನ್ನ ಜ್ಯೋತಿಷವನ್ನ ಬಂದು ಮನೆಗೆ ಬಂದು ಹರಿದು ಅದನ್ನ ಬೆಂಕಿ ಹಾಕ್ತಾರೆ. ಅನಂತ ಇವ್ರನ್ನ ಯಾವಾಗ್ಲೂ ಟೀಕೆ ಮಾಡ್ತಿರ್ತಾನಲ್ಲ, ಹಾಗೆ ನೋಡು ಹಿಂದೆ ಹೇಳಿದ್ರಲ್ವ ಜ್ಯೋತಿಷಿ ನಿನಗೆ, ನಿನ್ನ ಬದುಕಲ್ಲಿ ಹಿಮಾಲಯಕ್ಕೆ ಹೋಗ್ತೀಯಾ, ಅದೇ ಅದು ವಿಫಲ ಆಗಿ ವಾಪಸ್ ಬರ್ತೀಯ ಅಂತ. ಹಾಗೆ ಇದು ನಿಜ ಆಗ್ತೆ, ನೀನ್ ಮದುವೆ ಆಗ್ತೀಯಾ, ಹೀಗೆ ವಿದುರ ಆಗ್ತೀಯಾ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಇವರು ಅದನ್ನ ಒಪ್ಪದನೆ, ಪ್ರಾಚೀನ ಕರ್ಮದ ಬೀಜಗಳನ್ನು ದೈವಿ ವಿವೇಕದ ಬೆಂಕಿಯಲ್ಲಿ ಉರಿದರೆ ಅವು ಮೊಳೆಯಲಾರವು. ಆತ್ಮೀಯರಿಗ ಹೇಳಿ, ನೀವೀಗ ಯಾರಾದ್ರೂ ಬೀಜ ಹಾಗೆ ಹಾಕಿರ್ ಹುಟ್ಬೋದೇನೋ, ಅದನ್ನ ಹುರಿದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಭೂಮಿಗೆ ಹಾಕಿ ಅದು ಹುಟ್ಲಿಕ್ ಸಾಧ್ಯನಾ? ಹಾಗೇನೆ ಈ ಬೀಜಗಳು ನಾನು ಇಷ್ಟು ಪಕ್ವವಾಗಿದ್ದೀನಿ, ಇಷ್ಟು ನಾನು ಕರೆಕ್ಟ್ ಇದ್ದೀನಿ, ಅದ್ ಹೇಗ್ ಸಾಧ್ಯ ಅನ್ನೋದನ್ನ ಇವ್ರು ಹೇಳ್ತಾರೆ. ಆದ್ರೆ ಇವ್ರ ಮನೆಯಲ್ಲಿ 3 ಸಾರಿ ಇವರ ಮದುವೆಯ ಏರ್ಪಾಟನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಅದು ಜ್ಯೋತಿಷ್ಯದಲ್ಲಿ ಹಾಗೆ ಬಂದಿರುತ್ತೆ. ಆದ್ರೆ ಅದು ಕಾರಣಾಂತರಗಳಿಂದ ಆ ಮದುವೆ ತಪ್ಪಿ ಹೋಗುತ್ತೆ. ಅದು ಈ ರೀತಿ ತಪ್ಪಿ ಹೋಗುತ್ತೆ. ಹೀಗೆ ಮನುಷ್ಯ ಹೆಚ್ಚು ಹೆಚ್ಚು ಆಳವಾಗಿ ಆತ್ಮಜ್ಞಾನ ನಿಷ್ಠೆಯಲ್ಲಿ ನಡೆದಂತೆ ಅವನ ಈ ಸೂಕ್ಷ್ಮತರ ಆಧ್ಯಾತ್ಮಿಕ ಸ್ಪಂದನಗಳಿಂದ ಇಡೀ ವಿಶ್ವದ ಮೇಲೆ ಹೆಚ್ಚು ಹೆಚ್ಚು ಪ್ರಭಾವವನ್ನ ಬೀರ್ತಾ ಹೋಗ್ತಾನೆ. ಆಗ ಅವನು ಈ ಲೋಕೋತ್ತರ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥ ಸಂಭವ ತುಂಬಾ ಕಡಿಮೆ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಹೀಗೆ ಯುಕ್ತೇಶ್ವರರು ಮುಂದೆ ಈ ವಿಷುವ ಚಕ್ರವನ್ನು ಕೂಡ ವಿಭಾಗಿಸಿ ಅದನ್ನ ಅಧೋಮುಖ ಊರ್ಧ್ವಮುಖ ಅಂತ ಎಲ್ಲ ವಿಭಾಗಿಸಿರ್ತಕ್ಕಂಥದ ಕಾಲ ಘಟನೆಗಳು ಬರುತ್ತೆ. ಅದು ತುಂಬಾ ದೀರ್ಘವಾಗಿರೋದ್ರಿಂದ ನಾವು ಮುಂದಿನ ಅವಧಿನಲ್ಲಿ ಅದನ್ನ ಪ್ರಾರಂಭಿಸೋಣ. ಈಗ ಪ್ರಾರಂಭಿಸಿದ್ರೆ ಇದು ಅರ್ಧಂಬರ್ಧ ಆಗುತ್ತೆ, ಅದು ಸರಿಯಾಗಿ ಅದು ಮುಟ್ಟಲ್ಲ ಅನ್ನೋದು ನನ್ನ ಭಾವನೆ. ಅದಕ್ಕಾಗಿ ಇಲ್ಲಿವರೆಗೆ ನನಗೆ ಇಂಥ ಅದ್ಭುತ ಅವಕಾಶವನ್ನು ಮಾಡಿಕೊಟ್ಟಂತಹ ವೇದಿಕೆಯ ಗುರುಗಳಿಗೂ, ನನ್ನ ಆಧ್ಯಾತ್ಮಿಕ ಗುರುಗಳು ಹಾಗೂ ಇಡೀ ವಿಶ್ವಕ್ಕೆ ಶಕ್ತಿಗೂ ಕೂಡ ನಾನು ನಮನಗಳನ್ನ ಸಲ್ಲಿಸ್ತಾ, ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನೀವು ಆಲಿಸುತ್ತಾ ಪ್ರೇರೇಪಣೆ ನೀಡಿದಕ್ಕೆ ನಿಮ್ಮೆಲ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧನ್ಯವಾದಗಳು. ಮೇಡಮ್, ಹೃತ್ಪೂರ್ವಕ ಧನ್ಯವಾದಗಳು ನಮಗೆ. ಅದ್ಭುತವಾದ ಮಾಹಿತಿ ಇವತ್ತು. ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಮಹಿಮೆ ಏನಂತ ಅನೇಕ
ಈ ವೃತ್ತಾಂತಗಳಿಂದ, ಈ ಉದಾಹರಣೆಗಳಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ಯೋಗಾನಂದ ಅವರ ಜೀವನದಲ್ಲಿ ಅವರ ಸ್ನೇಹಿತರಿಗೂ ಏನೇನು ಆಗಿದೆಯೋ ಯುಕ್ತೇಶ್ವರಗಿರಿ ಅವರು ಸೊ ಮರ್ಮವಾಗಿ ಹೇಳ್ತಾ ಇದ್ರು, ಮತ್ತೆ ಅದೇ ರೀತಿಯಲ್ಲಿ ಪರಿಹಾರಗಳು ಕೊಡ್ತಾ ಇದ್ರು. ಸೊ ಅದೆಲ್ಲಾನು ಇಲ್ಲಿ ತಿಳ್ಕೊಂಡಕ್ಕೂ ತುಂಬಾ ಸಂತೋಷವಾಗ್ತಾ ಇದೆ. ಆದ್ರೆ ಅದು ನಾವು ಆಚರಣೆ ಮಾಡೋಕ್ಕೂ ಪ್ರಯತ್ನ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಹೋಗ್ಬೇಕು. ಅಂದ್ರೆ ಯಾವುದೇ ಜ್ಯೋತಿಷ್ ಶಾಸ್ತ್ರ ಯಾರು ಸಿಕ್ಕಿದ್ರೆ ಅವ್ರ ಹತ್ರ ಹೋದ್ರೆ ಅವರು ಹೌದು. ದುಡ್ಡು ಹೋಗತ್ತೆ, ಮತ್ತೆ ಅಶಾಂತಿ ಇವೆಲ್ಲ ಹೆಚ್ಚಾಗತ್ತೆ. ಅದಕ್ಕೆ ಹೌದು. ಅಲ್ಲಿ ಗುರುಗಳು ಹೇಳಿದ್ದಾರೆ, ಅವರು ಯೋಗಿ, ಅವ್ರು ಹೇಳೋದು ಖಂಡಿತ ಅದು ಸತ್ಯವಾಗಿರ್ತದೆ ಅಲ್ವಾ. ಅದೇ ಹೌದು. ರೀತಿಯಲ್ಲಿ ನಮಗೆ ಆಧಾರ ಸಿಕ್ಕಿದ್ರೆ ಮಾಡೋಣ, ಇಲ್ಲ ಅಂದ್ರೆ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಓಕೆ, ಸೊ ರೈಟ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಎಸ್. ಥ್ಯಾಂಕ್ ಯು ವಾಣಿ ಮೇಡಮ್. ಇವತ್ತು ಅಂದ್ರೆ ಒಂದು ವಿಷಯ ಅದ್ಭುತ ಜ್ಞಾನ, ಅಂದ್ರೆ ಹಲವಾರು ಜ್ಞಾನ ಇವತ್ತು. ಅಂದ್ರೆ ಯಾವುದೋ ಒಂದು ಟಾಪಿಕ್ ತಗೊಂಡು ನೀವು ಒಳಗಡೆ ಇರುವಂತಹದ್ದು ಪ್ರತಿಯೊಂದು, ಒಂದು ಸಂಗೀತ ಇರ್ಬೋದು ಅಥವಾ ಬಂಗಾರದ ವಿಷಯ ಬರ್ಲಿ, ಎಷ್ಟೊಂದು ಜ್ಞಾನ ಹಂಚಿದೀರ. ಪ್ರತಿಯೊಂದು ವಿಷಯಕ್ಕೂ ಅದು ಎಷ್ಟು ಅಂದ್ರೆ ಒಂದಕ್ಕೊಂದಕ್ಕೆ ಲಿಂಕ್ ಇದೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ವಾಚನ ಮಾಡಿದ್ದೀರಾ. ನಿಮ್ಮ ಅಂದ್ರೆ ಅಷ್ಟು ಮಂತ್ರಮುಗ್ಧವಾಗಿ ಕೇಳ್ಬೇಕು, ಅಷ್ಟು ಚೆನ್ನಾಗಿತ್ತು ನಿಮ್ದು ವಾಚನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.